ನಾರಾಯಣ ನಾರಾಯಣ ನಾರಾಯಣ. ತಸ್ಮೈ ಶ್ರೀ ಗುರವೇ ನಮಃ. ಮಾಂಡುಕ್ಯ ಒಂದು ಮಾಂಡುಕ್ಯ ಉಪನಿಷತ್ತಿದೆ. ಅದಕ್ಕೆ ಮಾಂಡುಕ್ಯ ಮೇಲೆ ಉಪನಿಷತ್ತು ಮೇಲೆ ಗೌಡಪಾದಾಚಾರ್ಯರು ಬರೆದಿರುವ ಕಾರಿಕಾ ಇದೆ. ಕಾರಿಕಾ ಮೇಲೆ ಶಂಕರಾಚಾರ್ಯುಲ ವಾರಿ ಭಾಷ್ಯ ಇದೆ. ಇಂಕ ಭಾಷ್ಯ ಮೇಲೆ ಸ್ವಾಮೀಜಿ ವ್ಯಾಖ್ಯಾನ ಇದೆ. ಸಚ್ಚಿದಾನಂದೇಂದ್ರ ಸ್ವಾಮಿಗಳವರ ವ್ಯಾಖ್ಯಾನ ಇದೆ. ಇದನ್ನು ಮಾಂಡುಕ್ಯ ರಹಸ್ಯ ವಿವೃತಿ, ರಹಸ್ಯವನ್ನು ಬಿಡಿಸಿ ಹೇಳುವುದು ಎಂದರ್ಥ. ಆ ರಹಸ್ಯ ವಿವೃತಿಯನ್ನು ನಾನು ಓದಿ ಹೇಳ್ತೀನಿ. ಕೆಲವು ಮುಖ್ಯ ವಿಷಯಗಳೇ ಹೇಳ್ತೀನಿ. ಏಕೆಂದರೆ ವೇದಾಂತ ಸಾರ, ವೇದಾಂತ ಪರಿಭಾಷೆಯಲ್ಲಿ ಪ್ರಾರಂಭಿಕ ವಿದ್ಯಾರ್ಥಿಗಳಿಗೆ ಬೇಕಾಗಿರುವ ವಿಷಯಗಳನ್ನೆಲ್ಲ ಹೇಳಿಬಿಟ್ಟಿದ್ದೇವೆ. ಈಗ ಸೂಕ್ಷ್ಮ ತತ್ವವನ್ನೇ ಹೇಳಿದ್ವಿ. ಯಾರು ಹೊಸ ವಿದ್ಯಾರ್ಥಿಗಳು ಬರ್ತಾರೋ ಅವರು ಆ ಹಿಂದಿನవి ಕೇಳಿಕೊಂಡರೆ ಆ ವಿಷಯಗಳು ಗೊತ್ತಾಗ್ತವೆ. ಯಾಕಂದರೆ ಅವೆಲ್ಲ ಯೂಟ್ಯೂಬ್ನಲ್ಲಿವೆ. ನಾವು ಮತ್ತೆ ಹೇಳುವುದಂದರೆ ಗ್ರಂಥ ಮುಂದುವರಿಯಲ್ಲ. ಅದಕ್ಕೋಸ್ಕರ ನಾನು ಮುಖ್ಯ ವಿಷಯಗಳೇ ಹೇಳ್ತೀನಿ. ಮಿಕ್ಕ ವಿಷಯಗಳು ಸುಮ್ಮನೆ ಓದಿ ಮುಂದುವರಿಯುತ್ತೇನೆ. ಇದಕ್ಕೆ ಸ್ವಾಮೀಜಿ ಪೀಠಿಕೆ ಇದೆ. ಸ್ವಾಮೀಜಿ ಪೀಠಿಕೆ ಭೂಮಿಕಾ ಹೇಳ್ತೀವಿ ಸಂಸ್ಕೃತದಲ್ಲಿ. ಈ ಗ್ರಂಥ ಸಂಸ್ಕೃತದಲ್ಲಿದೆ. ನಾನು ಸಂಸ್ಕೃತದಲ್ಲಿರುವುದನ್ನೇ ಓದಿ ಹೇಳ್ತೀನಿ ನಿಮಗೆ, ಅಲ್ಲವೇ? ಅಷ್ಟೇ. ಸೊ ಸ್ವಾಮೀಜಿ ಪೀಠಿಕೆಯಲ್ಲಿ ಮಾಂಡುಕ್ಯೋಪಾತ್ ಭೂಮಿಕಾ ಇಸ್ ವೆರಿ ಇಂಟ್ರೆಸ್ಟಿಂಗ್. ಭೂಮಿಕಾ ಅಂದರೆ ಎ ಪ್ರಿಫೇಸ್ನಲ್ಲಿ ಕೆಲವು ಉಪನಿಷತ್ತನ್ನು ಅಥವಾ ವೇದಾಂತವನ್ನೇ ಏಕೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಬೇಕಾಗಿರುವ ಕೆಲವು ಸೂಕ್ಷ್ಮ ಅಂಶಗಳನ್ನು ಎತ್ತಿ ಹೇಳಿದ್ದಾರೆ. ಅದನ್ನು ಮೊದಲು ನಾನು ಹೇಳ್ತೀನಿ. ಸೊ ಮಾಂಡುಕ್ಯೋಪಾತ್ತಂ ಪ್ರಕ್ರಿಯಾದ್ವಯಂ. ಮಾಂಡುಕ್ಯ ಅವಲಂಬಿಸಿರುವ, ತಗೊಂಡಿರುವ ಎರಡು ಪ್ರಕ್ರಿಯೆಗಳು. ಈ ವಿಷಯವನ್ನು ಕುರಿತು ಸ್ವಾಮೀಜಿ ಒಂದು ಮಾತು ಹೇಳ್ತಾರೆ. ವಿಜಾನಂತೇವ ವಿಬುಧಾಃ. ಪಂಡಿತರಿಗೆ, ವೇದಾಂತಿಗಳಿಗೆ, ಜ್ಞಾನಿಗಳಿಗೆ ಗೊತ್ತು. ಏನೆಂದರೆ ಪ್ರತ್ಯಸ್ತಮಿತ ಸರ್ವ ಪ್ರಪಂಚಂ ಅವಾಂಗ್ ಮನಸಗೋಚರಂ ಸ್ವಯಂ ಸಿದ್ಧಂ ಪರಮಾರ್ಥ ತತ್ವಂ. ಪರಮಾರ್ಥ ತತ್ವ, ಜಗತ್ತಿನ ತತ್ವ, ನಮ್ಮ ತತ್ವ, ನಮ್ಮ ಎಲ್ಲರ ಅನುಭವ ರೂಪವಾಗಿರುವ ತತ್ವಕ್ಕೆ 4 ಗುಣಗಳು ಹೇಳಿದ್ದಾರೆ. ಪ್ರತ್ಯಸ್ತಮಿತ ಸರ್ವ ಪ್ರಪಂಚಂ. ಅದಕ್ಕೆ ಯಾವ ಪ್ರಪಂಚವೂ ಇಲ್ಲ. ಅಂದರೆ ನಾಮರೂಪ ಪ್ರಪಂಚ, ನಾನಾತ್ವ ಪ್ರಪಂಚ ಅಂದರೆ ಅರ್ಥವೇನು? ನಾಮರೂಪ ಪ್ರಪಂಚ ಎಂಬ ಮಾತುಗೆ ನಾಮರೂಪ ಎಂದು ಒಂದರ್ಥ, ನಾಮರೂಪ ಎಂದು ಒಂದರ್ಥ. ಇನ್ನೊಂದೇನೆಂದರೆ ನಾನಾತ್ವ ಎಂದು ಇನ್ನೊಂದರ್ಥ. ನಾನಾತ್ವ. ಆದ್ದರಿಂದ ನಾನಾತ್ವವನ್ನು ಕಳ್ಕೊಂಡು ಅಂದರೆ ಇಲ್ಲದ. ಹೇಗೆ ಆಕಾಶ ಇರುತ್ತದೆ ನೋಡಿ, ಆಕಾಶವು ಸಹಜವಾಗಿ ನಿರಾಕಾರವಾಗಿದೆ. ಹಾಗೆ ಪ್ರತ್ಯಸ್ತಮಿತ ಸರ್ವ ಪ್ರಪಂಚಂ. ಎಲ್ಲ ಬಗೆಯಾದ ಭೇದಗಳು, ಜ್ಞಾತೃ ಜ್ಞೇಯ ಭೇದವಿಲ್ಲ, ದೇಶಭೇದವಿಲ್ಲ. ದೇಶಭೇದ ಅಂದರೆ ಇಲ್ಲಿ ಅಲ್ಲಿ, ಕಾಲಭೇದ ಅಂದರೆ ಈಗ ಆಗ, ಹಿಂದೆ ಮುಂದೆ, ವಸ್ತುಭೇದ ಅಂದರೆ ಅದು ಇದು. ಇಕ ಇನ್ನು ಅನುಭವ ಭೇದ ಅಂದರೆ ಜ್ಞಾತೃ ಜ್ಞೇಯ. ಈ ತರಹ ಎಲ್ಲ ಬಗೆಯಾದ ಭೇದಗಳನ್ನು ಇಲ್ಲದೆ ಇದೆ. ತತ್ವ ಹೇಗಿದೆ ಅಂದರೆ ಯಾವ ಭೇದಗಳು ಇಲ್ಲದ್ದು ಅವಾಂಗ್ ಮನಸಗೋಚರಂ. ಅಷ್ಟೇ ಅಲ್ಲದೆ ಅದನ್ನು ಮನಸ್ಸಿನಿಂದ ಊಹಿಸಿಕೊಳ್ಳಲು ಆಗಲ್ಲ. ಅಂದರೆ
ಪ್ರತ್ಯಯಕ್ಕೆ ವಿಷಯವಾಗಲ್ಲ. ಮತ್ತು ಪ್ರತ್ಯಯಕ್ಕೆ ವಿಷಯವಾಗಲ್ಲ. ಮತ್ತು ಅವಾಂಗ್ಮನಸ ಗೋಚರ, ವಾಕ್ಕಿನಿಂದ ಹೇಳೋಕ್ಕಾಗಲ್ಲ. ಏಕೆಂದರೆ ವಾಕ್ಕು ಹೇಳಬೇಕಂದ್ರೆ, ಮಾತು ಹೇಳಬೇಕಂದರೆ ಶಬ್ದ, ಅದರ ಅರ್ಥ ಎಂದು ಶಬ್ದಾರ್ಥ ಸಂಬಂಧವಿರಬೇಕು. ಶಬ್ದಾರ್ಥ ಸಂಬಂಧವನ್ನು ದಾಟಿರುವ ಅನುಭವ ಅದು ಅಂತಃಕರಣ ವೃತ್ತಿಯನ್ನು ದಾಟಿರುವ ಅನುಭವ. ಅಂಥ ಅನುಭವವನ್ನು ವಾಕ್ ಮನಸ್ಸುಗಳಿಂದ ಹೇಳೋಕ್ಕಾಗಲ್ಲ. ಮತ್ತು ಹೇಗೆ ಗೊತ್ತು ಅದಿದೆ ಅಂದರೆ ಸ್ವಯಂ ಸಿದ್ಧ. ಸ್ವಯಂ ಸಿದ್ಧ ಹೇಳ್ತಾ ಇದ್ದಾರೆ, ಸ್ವಯಂ ಸಿದ್ಧಮಪಿ ಪರಮಾರ್ಥ ತತ್ವಂ. ಅಂಥ ಪರಮಾರ್ಥ ತತ್ವ ನೋಡಿ, ಯಾವ ಪ್ರಪಂಚವೂ ಇಲ್ಲ, ಬಾಯಿಗೆ ಮನಸ್ಸಿಗೆ ಸಿಗುವಂಥದ್ದಲ್ಲ. ಅದು ಸ್ವಯಂ ಸಿದ್ಧ ಅಷ್ಟೇ. ಸ್ವಯಂ ಸಿದ್ಧವೇ ಸ್ವಯಂ ಸಿದ್ಧ ಅಷ್ಟೇ. ತಾನೇ ಬೇಕೇ ಹೊರತು ಇನ್ನೊಂದಿನಿಂದ ಗೊತ್ತಾಗಲ್ಲ. ಅಂದರೆ ಇನ್ನೊಂದು ಅದನ್ನು ತಿಳ್ಕೊಳ್ಳುವುದಲ್ಲ. ಒಂದು ಮಾತಿನಲ್ಲಿ ಹೇಳಬೇಕಾದರೆ, ಇನ್ನೊಂದಿನಿಂದ ಸ್ವಯಂ ಸಿದ್ಧ ಅಂದರೆ ಅರ್ಥ ಇನ್ನೊಂದಿನಿಂದ ಅದು ತಿಳಿಯತಕ್ಕದ್ದೂ ಅಲ್ಲ, ತಿಳಿಯುವುದೂ ಅಲ್ಲ. ಅಂದರೇನು? ತಾನು ತನ್ನನ್ನೇ ತಿಳ್ಕೊಳ್ತದೆ. ಸ್ವಯಂ ಸಿದ್ಧ ಅಂದರೆ ತಾನು ತನ್ನನ್ನೇ ತಿಳ್ಕೊಳ್ತದೆ ಹೊರತು ಇನ್ನೊಂದಿನಿಂದ ಗೊತ್ತಾಗಲ್ಲ. ಇಂಥ ಪರಮಾರ್ಥ ತತ್ವ ಹೀಗಿದ್ದರೂ, ಅಂದರೆ ಸ್ವಯಂ ಸಿದ್ಧವಾಗಿದ್ದರೆ ಯಾರೂ ಹೇಳಬೇಕಾಗೇ ಇಲ್ಲ. ಪರಮಾರ್ಥ ತತ್ವ ಎಂಬುದು ಸ್ವಯಂ ಸಿದ್ಧವಾಗಿದ್ದರೆ ಮರಿ ತಾನೇ ಗೊತ್ತಾಗ್ತದಲ್ಲವೇ, ಹೇಳಬೇಕಾಗಿಲ್ಲ. ನಮಗೆ ತಾನೇ ಏಕೆ ಗೊತ್ತಾಗ್ತಾ ಇಲ್ಲ? ತಾನಾಗಿ ಏಕೆ ನೀವೇ ಹೇಳಿದ್ದೀರಿ ಸ್ವಯಂ ಸಿದ್ಧ. ತಾನು ಗೊತ್ತಾಗ್ತದೆ. ತಾನು ಗೊತ್ತಾಗುವುದಾದರೆ ಯಾರೂ ಹೇಳಬೇಕಾಗಿಲ್ಲ. ನೀವು ಉದಾಹರಣೆ ಹೇಳ್ತೀನಿ. ನೀವು ಎಚ್ಚರಕ್ಕೂ ಬಂದಿದ್ದೀಯಾ? ಏನಪ್ಪ ನೀವು ನಿದ್ದೆಯಲ್ಲಿದ್ದೀಯಾ, ಎಚ್ಚರಗೊಂಡಿದ್ದೀಯಾ? ಅದಕ್ಕೆ ನಾನು ಎಚ್ಚರಕ್ಕೂ ಬಂದೆ, ನಾನು ಎಚ್ಚರಗೊಂಡೆ ಎನ್ನುವುದು ಇನ್ನೊಬ್ಬರನ್ನು ಕೇಳಿ ತಿಳ್ಕೊಳ್ಳಬೇಕಾಗ್ತದೆ. ನಾನು ಎಚ್ಚರಗೊಂಡೆ ಎಂಬುದು ಇನ್ನೊಬ್ಬರನ್ನು ಕೇಳಿ ತಿಳ್ಕೊಳ್ಳಬೇಕಾ, ಅಥವಾ ತನಗೆ ಸ್ವಯಂ ಗೊತ್ತಾಗ್ತದೆ? ತನಗೆ ಸ್ವಯಂ ಗೊತ್ತಾಗ್ತದ, ಅಥವಾ ಇನ್ನೊಬ್ಬರನ್ನು ಕೇಳಿ ತಿಳ್ಕೊಳ್ಳಬೇಕಾ? ಅಲ್ಲ, ಸ್ವಯಂ ಗೊತ್ತಾಗ್ತದೆ. ನಾನು ಎಚ್ಚರಕ್ಕೂ ಬಂದೆ ಅಂದರೆ ಬಂದಿದ್ದವನಿಗೆ ಗೊತ್ತಾಗ್ತದೆ. ಒಬ್ಬನನ್ನು ಮಲ್ಕೊಂಡ, ಉದಾಹರಣೆ ಹೇಳ್ತೀನಿ, ಅವನು ಎಬ್ಬಿಸಿಬಿಟ್ಟ. ಇನ್ನೊಬ್ಬರು ಕೇಳ್ತಾನೆ, ನಾವು ಹೋಗಬೇಕು ರೈಲ್ವೆ ಸ್ಟೇಷನ್ಗೆ, ಅವನು ಡ್ರೈವರ್ ಎದ್ದನ ನೋಡು ಅಂದರೆ ಅವರು ಎದ್ದ ಹೇಳ್ತಾನೆ. ನಿಜವಾಗಿ ಎದ್ದನೋ ಇಲ್ಲವೋ ಅವನಿಗೆ ಗೊತ್ತಾ ನಾನು ಎದ್ದ ಎಂದು? ನಾನು ಎದ್ದೆ, ನಾನು ಎಚ್ಚರಗೊಂಡೆ ಎಂದು ಅವನಿಗೆ ಗೊತ್ತಾ? ಅವನಿಗೆ ಗೊತ್ತಿಲ್ಲದಿದ್ದರೆ ಅವರು ಹೇಗೆ ಎಚ್ಚರಗೊಳ್ತಾನೆ? ಸುಮ್ಮನೆ ಉದಾಹರಣೆ ಹೇಳಿದ್ದೆ. ನಾನು ಎಚ್ಚರಗೊಂಡೆ ಎಂಬುದು ನನಗೆ ಗೊತ್ತಿಲ್ಲದೆ ನನ್ನ ಎಚ್ಚರ ಇರುವುದಿಲ್ಲ. ಇದೇ ಸ್ವಯಂ ಸಿದ್ಧ. ನಾನು ಎಚ್ಚರಗೊಂಡೆ ಅಂದರೆ ತನಗೆ ಗೊತ್ತಾಗ್ತದೆ, ತನಗೆ ಗೊತ್ತು. ಸೂರ್ಯನು ಬೆಳಗಿಸ್ತಾನೆ ಎನ್ನುವುದು ಬೆಳಗುತ್ತಾನೆ ಗೊತ್ತಾಗ್ತದೆ. ಸೂರ್ಯನ ಬೆಳಕು ತಿಳ್ಕೊಳ್ಳುವುದಕ್ಕೆ ಇನ್ನೊಂದು ಟಾರ್ಚ್ ಲೈಟೋ, ದೀಪವೋ, ಇನ್ನೊಂದು ಯಾವುದೋ ಬಲ್ಬೋ ಬೇಕಾಗಿಲ್ಲ. ಸೂರ್ಯೋದಯವಾಗಿದ್ದನ ಅಂದರೆ ಗೊತ್ತಾಗ್ತದೆ. ಅವನು ಹೇಳ್ತಾನೆ, ನೀವು ಅಲ್ಲಿ ಹೋಗು, ಸ್ವಲ್ಪ ಹೊತ್ತಿಗೆ ಸೂರ್ಯೋದಯವಾಗ್ತದೆ ಎಂದು ಹೇಳಿದ್ದಾರೆ. ಅವನು ಹೇಳ್ತಾನೆ, ಸೂರ್ಯೋದಯವಾಗ್ತದೆ, ಆಗುತ್ತದೆ ಅನ್ನೋ ಆದರೆ ಹೇಗೆ ಗೊತ್ತಾಗಬೇಕು ನನಗೆ? ಏನಪ್ಪ, ಮನುಷ್ಯನಾದರೆ ನೀವು ನೋಡಿ ಇವನು ಎಂದು ಮಾಡಿಕೊಳ್ಳಬೇಕು. ಸೂರ್ಯನ ಉದಯವಾದರೆ ಉದಯವಾಗಿದ್ದನ ಅಲ್ಲವಾ ಎಂಬುದು ಇನ್ನೊಬ್ಬರು ಹೇಳಬೇಕಾ? ಅದು ಗೊತ್ತು ಮಾಡುವುದಕ್ಕೆ ಒಂದು ಲಕ್ಷಣ ಬೇಕಾ? ಸೂರ್ಯೋದಯವಾದರೆ ತಾನೇ ಗೊತ್ತಾಗ್ತದೆ, ಯಾರೂ ಹೇಳಬೇಕಾಗಿಲ್ಲ, ಯಾರೂ ಇನ್ನೊಂದು ಟಾರ್ಚ್ ಲೈಟ್ ತೋರಿಸಬೇಕಾಗಿಲ್ಲ. ಹಾಗೆಯೇ ಈ ಆತ್ಮ ತಾನು ಬ್ರಹ್ಮ ಎನ್ನುವುದು ತನಗೇ ಗೊತ್ತಾಗ್ತದೆ. ಈ ವಿಷಯ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಸ್ವಯಂ ಪ್ರಕಾಶ, ಇದು ಸ್ವಯಂ ಸಿದ್ಧ. ಸ್ವಯಂ ಸಿದ್ಧ, ಸ್ವಯಂ ಪ್ರಕಾಶ ಅಂದರೆ ಇದನ್ನು ತಿಳಿಸಲು ಇನ್ನೊಂದು ಯಾವುದೂ ಬೇಕಾಗಿಲ್ಲ. ಅಂದರೆ ಶಾಸ್ತ್ರ ಅವಾಂಗ್ಮನಸ ಗೋಚರಂ ಅಂದರೇನು? ಶಾಸ್ತ್ರ ವಾಕ್ ಅಂದರೇನು? ಶಾಸ್ತ್ರ ವಾಕ್ಕಾಗಲಿ ಇನ್ನೊಬ್ಬರ ವಾಕ್ಕಾಗಲಿ
ಲೌಕಿಕರ ಮನುಷ್ಯನ ವಾಕು ಶಾಸ್ತ್ರವಾಕ್ಕು, ಶಾಸ್ತ್ರವಾಕ್ಕಾಗಲಿ ಮನುಷ್ಯನ ವಾಕ್ಕಾಗಲಿ ಬೇಕಾಗಿಲ್ಲ. ಮನಸ್ಸು ಬೇಕಾಗಿಲ್ಲ. ಏಕೆ? ಅವಾಂಗ್ ಮನಸ ಗೋಚರಂ ಸ್ವಾಮೀಜಿ ಹೇಳಿದ್ದು. ಮನಸ್ಸು ಅಂದರೆ ವೃತ್ತಿ ಬೇಕಾಗಿಲ್ಲ. ವೃತ್ತಿ ಬೇಕಾಗಿಲ್ಲ, ಒಬ್ಬರ ಮಾತು ಬೇಕಾಗಿಲ್ಲ. ಹಾಗೆ ಗೊತ್ತಾಗ್ತದೆ. ಹೀಗಾದರೆ ಪ್ರಶ್ನೆ ಬರುತ್ತದೆ, ನಮಗೇಕೆ ಗೊತ್ತಾಗ್ತಾ ಇಲ್ಲ? ಇದು ಸ್ವಯಂ ಸಿದ್ಧ ಸ್ವಪ್ರಕಾಶ ಆದರೆ ಎಲ್ಲರಿಗೂ ಗೊತ್ತಾಗಬೇಕು. ಯಾವುದು ಸ್ವಯಂ ಸಿದ್ಧ ಸ್ವಪ್ರಕಾಶ ಎಂದು ಹೇಳಿದ್ದೀರೋ ಅದು ಎಲ್ಲರಿಗೂ ಸ್ವಯಂ ಗೊತ್ತಾಗಬೇಕು. ಮರಿ ಸ್ವಯಂ ಗೊತ್ತಾಗದಿದ್ದರೆ ನೀವು ಏನು ಉಪದೇಶ ಮಾಡಿದ್ದರೂ ನಮಗೇನು ಗೊತ್ತಾಗಲ್ಲ. ಅವರು ಹೇಳ್ತಾರೆ, ಸ್ವಯಂ ಗೊತ್ತಾಗುವಂಥ ತತ್ವ ನಮಗೆ ಗೊತ್ತಾಗಬೇಕಿತ್ತೆ, ಇನ್ನೊಬ್ಬರು ಹೇಳಬೇಕಾಗಿರಬಾರದು. ಒಬ್ಬ ಹುಡುಗ ಹುಟ್ಟಿದ, ಅವನ ಹೆಸರೇನು ಅಂದರೆ ತಾಯಿ ತಂದೆ ಹೆಸರಿಡಬೇಕು ಅಲ್ಲವೇ? ನಿಮ್ಮ ಊರಿನ ಹೆಸರೇನು ಅವ್ರಿಗೆ ಗೊತ್ತಿಲ್ಲ, ನಿನ್ನ ಹೆಸರೇನು ಅವ್ರಿಗೆ ಗೊತ್ತಿಲ್ಲ, ನಿಮ್ಮ ಅಮ್ಮ ಹೆಸರೇನು ಅಪ್ಪ ಹೆಸರೇನು ಗೊತ್ತಿಲ್ಲ. ಅದು ಏನು? ಅಮ್ಮ ಹೇಳಬೇಕು. ನೋಡು, ನಿನ್ನ ಅಮ್ಮ ಹೆಸರಿದು, ಅಪ್ಪ ಹೆಸರಿದು, ನಿನ್ನ ಊರಿನ ಹೆಸರಿದು, ನಿನ್ನ ಹೆಸರಿದು. ಈ 4 ವಿಷಯಗಳು ಇನ್ನೊಬ್ಬರು ಹೇಳುವವರೆಗೂ ಗೊತ್ತಾಗಲ್ಲ ಅಲ್ಲವೇ? ಹೇಳದಿದ್ದರೆ ಗೊತ್ತೇ ಆಗೋದಿಲ್ಲ. ಆದರೆ ನಾನು ಇದ್ದೇನೆ ಎನ್ನುವುದು ಇನ್ನೊಬ್ಬರು ಹೇಳಬೇಕಾ? ಅಮ್ಮ ಹೇಳಬೇಕಾ? ಅಪ್ಪ ಹೇಳಬೇಕಾ? ನಾನಿದ್ದೇನೆ, ಎಚ್ಚರಗೊಂಡಿದ್ದೇನೆ, ಎಚ್ಚರದಲ್ಲಿದ್ದೇನೆ, ನಾನಿದ್ದೇನೆ. ಸ್ವಯಂ ಗೊತ್ತಾಗ್ತಾ ಇದೆಯೋ ಅಲ್ಲವೋ? ಹೌದು, ಸ್ವಯಂ. ಆತ್ಮ ಪರಮಾತ್ಮ ತತ್ವ ಪ್ರಪಂಚರಹಿತ, ಅವಾಂಗ್ಮನಸ ಗೋಚರ, ಸ್ವಯಂ ಸಿದ್ಧ. ಈ 3 ಅಂಶಗಳು ಸ್ವಾಮೀಜಿ ಹೇಳಿದ್ದಾರೆ. ಸ್ವಯಂ ಸಿದ್ಧವಾದರೆ ಪ್ರಶ್ನೆ ಬರುತ್ತದೆ, ನಮಗೆ ತಾನು ಏಕೆ ಗೊತ್ತಾಗ್ತಾ ಇಲ್ಲ? ನಾನು ಬ್ರಹ್ಮ ಎಂದು ಗೊತ್ತಾಗ್ತಾ ಇಲ್ಲ, ನನಗೆ ಈಗ ಉಪದೇಶ ಬೇಕಾಗ್ತಾ ಇದೆ. మరి ನಾನು ಬ್ರಹ್ಮ ಎಂದು ನನಗೇಕೆ ಅನಿಸ್ತಾ ಇಲ್ಲ? ಅಂದರೆ ನನಗೆ ಏಕೆ ಆ ಅನುಭವವಿಲ್ಲ? ನಾನೇ ಪರಮಾರ್ಥ ತತ್ವ, ನಾನೇ ಬ್ರಹ್ಮ ಎಂದು ನನಗೆ ಅನುಭವ ಏಕೆ ಇಲ್ಲ? ಅಂದರೆ ಅರ್ಥವೇನು? ಅನುಭವವಿಲ್ಲ. ನಾವು ಹೇಳಿದ್ದೇವೆ ಸ್ವಯಂ ಸಿದ್ಧ ಸ್ವಪ್ರಕಾಶ. ಸ್ವಯಂ ಸಿದ್ಧ ಅಂದರೆ ನಾನು ಬ್ರಹ್ಮ ಎಂಬ ಅನುಭವ, ನಾನು ಬ್ರಹ್ಮ ಎಂಬ ಜ್ಞಾನ ಎಲ್ಲರಿಗಿರಬೇಕು. ನಾನು ಬ್ರಹ್ಮ ಎಂಬ ಅನುಭವ ಎಂಬ ಜ್ಞಾನ ಎಲ್ಲರಿಗಿರಬೇಕು. ಮತ್ತು ನನಗೇಕಿಲ್ಲ? ಸ್ವಪ್ರಕಾಶ ಹೇಳ್ತಾರಲ್ಲ, ಸ್ವಯಂ ಪ್ರಕಾಶ ಏಕಿಲ್ಲ? ನೋಡಿ, ಸ್ವಯಂ ಪ್ರಕಾಶವಾದರೆ ಏಕಿಲ್ಲ? ಏನಪ್ಪ ಆ ಪ್ರಶ್ನೆ ನೋಡು. ಸ್ವಯಂ ಪ್ರಕಾಶ ನಾನೇ ನನಗೆ ಸ್ವಯಂ ಗೊತ್ತಾಗಿರುವುದು. ಎಚ್ಚರದಲ್ಲಿರುವವನಿಗೆ ನಾನು ಎಚ್ಚರಗೊಂಡೆ, ನಾನು ಎಚ್ಚರದಲ್ಲಿದ್ದೇನೆ ಇನ್ನೊಬ್ಬರು ಹೇಳಬೇಕಾ? ಬೇಕಾಗಿಲ್ಲ. ತನಗೆ ಗೊತ್ತಾಗ್ತದೆ. ನನಗೇಕೆ ಗೊತ್ತಾಗ್ತಾ ಇಲ್ಲ? ಗೊತ್ತಾಗ್ತಾ ಇಲ್ಲ ಎಂದು ನೀವು ಇನ್ನೊಬ್ಬರನ್ನು ಕೇಳ್ತೀಯಕ್ಕಪ್ಪ? ಹೌದು, ನನಗೆ ಗೊತ್ತಿಲ್ಲದರಿಂದ ಕೇಳ್ತಾ ಇದ್ದೀನಿ. ನನಗೆ ಗೊತ್ತಿದ್ದರೆ ನಿಮ್ಮನ್ನು ಏಕೆ ಕೇಳ್ತಿದ್ದೆ? ನನಗೆ ಮೊದಲೇ ಗೊತ್ತಿದ್ದರೆ ನಿಮ್ಮನ್ನು ಏಕೆ ಕೇಳುತ್ತಿದ್ದೆ? ನನಗೆ ಗೊತ್ತಿಲ್ಲ ಅಂದರೆ ಸ್ವಯಂ ಪ್ರಕಾಶವಲ್ಲ ಆಯಿತು. ಸ್ವಯಂ ಪ್ರಕಾಶವಾದರೆ ನೀವು ಕೇಳುತ್ತಿರಲಿಲ್ಲ. ನೀವು ಕೇಳ್ತಾ ಇದ್ದೀವಿ ಅಂದರೆ ಸ್ವಯಂ ಪ್ರಕಾಶವಾಗ್ತಾ ಇಲ್ಲ. ನೀವು ಕೇಳ್ತಾ ಇದ್ದೀವಿ ಅಂದರೆ ನಿಮಗೆ ಗೊತ್ತಿಲ್ಲ ಅಂದರೆ ಸ್ವಯಂ ಪ್ರಕಾಶವಲ್ಲ. ಆಯಿತಾ? ಸ್ವಯಂ ಪ್ರಕಾಶವಲ್ಲ. ಇದು ವಿಚಿತ್ರ ನೋಡಿ. ಒಂದು ಸೈಡು ಹೇಳ್ತೀರಿ ಸ್ವಯಂ ಪ್ರಕಾಶ. ಪ್ರಪಂಚದಲ್ಲಿ 2 ವಸ್ತುಗಳು. ಒಂದೇನೋ ಸ್ವಯಂ ಪ್ರಕಾಶ, ಇನ್ನೊಂದೇನೋ ಇನ್ನೊಂದಿನಿಂದ ಬೆಳಗಿಸಲ್ಪಡುವುದು. ಇನ್ನೊಂದು ಬೆಳಗಿಸಿದ್ದರೆ ಅದು ಗೊತ್ತಾಗ್ತದೆ. ಸೂರ್ಯನ ಬೆಳಕು ತಾನೇ ಇರುತ್ತದೆ. ದೀಪದ ಬೆಳಕಿಗೆ ಇನ್ನೊಂದು ಬೆಳಕು ಬೇಕಾಗಿಲ್ಲ. ದೀಪ ಆನ್ ಆಯಿತಂದರೆ ತಾನೇ ಗೊತ್ತಾಗ್ತದೆ ಅಲ್ಲವೇ? ಉದಾಹರಣೆ ಹೇಳ್ತಾ ಇದ್ದೆ. ಉದಾಹರಣೆಗೆ ಇದಕ್ಕೆ ಒಂಚೂರು ವ್ಯತ್ಯಾಸ ಇರುತ್ತದೆ. ಉದಾಹರಣೆನೇ ಆತ್ಮ ಅಂದ್ಕೊಳ್ಳಬಾರದು. ಉದಾಹರಣೆ ಸ್ವಲ್ಪ ಆತ್ಮಗೋಸ್ಕರ ಕೊಟ್ಟಿದ್ದು. ದೀಪ, ಅಗ್ನಿ ಗೊತ್ತಾಗ್ತದೆ ಅಂದರೆ ಅದಕ್ಕೆ ಇನ್ನೊಂದು ದೀಪ ಬೇಕಾಗಿಲ್ಲ, ಅಷ್ಟೇ ಅರ್ಥ. ಹಾಗಾದರೆ ನಾನೇ ಆತ್ಮ, ನಾನೇ ಪರಮಾತ್ಮ ನನಗೆ ಗೊತ್ತಾಗಬೇಕೆ? ಹೌದು, ತನಗೆ ಗೊತ್ತಾಗ್ತದೆ. ಮತ್ತು ನನಗೆ ಗೊತ್ತಾಗಿಲ್ಲವಲ್ಲ, ನನಗೆ ಗೊತ್ತಿಲ್ಲವಲ್ಲ.
ಏಕೆ ನಿಮ್ಮನ್ನು ಕೇಳ್ತಾ ಇದ್ದೀನಿ, ಗೊತ್ತಿಲ್ಲ ಅಂದರೆ ನಿಮ್ಮನ್ನು ಕೇಳ್ತಾ ಇದ್ದೀನಿ. ಈಗ ಪ್ರಶ್ನೆ ನೋಡು, ಆತ್ಮ ಸ್ವಪ್ರಕಾಶ ಸ್ವಯಂ ಸಿದ್ಧ ಆದರೆ ನಮಗೆ ಗೊತ್ತಾಗ್ತಾ ಇಲ್ಲ, ಅದರಿಂದ ಇನ್ನೊಬ್ಬರನ್ನು ಕೇಳ್ತಾ ಇದ್ದೀವಿ. ಮೊದಲು ನಮಗೆ ಸ್ವಯಂ ಸಿದ್ಧ ಆತ್ಮ ಏಕೆ ಗೊತ್ತಾಗ್ತಾ ಇಲ್ಲ? ಗೊತ್ತಾಗ್ತಾ ಇಲ್ಲ ಅಂದರೆ ಸ್ವಯಂ ಸಿದ್ಧ ಅಲ್ಲ ಎಂದಾಯ್ತಲ್ಲ. ನಾ ನಿಮ್ಮನ್ನು ಕೇಳಬೇಕು, ನನಗೆ ಗೊತ್ತಿಲ್ಲ ಎಂದು, ನಾನು ಬ್ರಹ್ಮ ಎಂದು ನನಗೆ ಅನಿಸುತ್ತಾ ಇಲ್ಲ. ನಾನು ಆನಂದ ಸ್ವರೂಪ, ದುಃಖರಹಿತ, ಭಯರಹಿತ, ಮರಣರಹಿತ, ನನಗೇನು ಅನಿಸುತ್ತಾ ಇಲ್ಲ. ನನಗೇನು ಭಯ ಇದೆ, ದುಃಖ ಇದೆ, ಏನೇನೋ ಇದೆ ಅಂದರೆ ಇನ್ನೊಬ್ಬರನ್ನು ಕೇಳಬೇಕಾಗ್ತಾ ಇದೆ. ಅಂದರೆ ನಾನು ಪರಮಾತ್ಮ ಎನ್ನುವುದು ಸ್ವಪ್ರಕಾಶ ಅಲ್ಲ. ಇನ್ನೊಬ್ಬರು ಕೇಳಿದ ನಂತರ ಗೊತ್ತಾಗ್ತದೋ ಏನೋ, ಕೇಳ್ತಾ ಇದ್ದೀನಿ, ಗೊತ್ತಾಗುತ್ತೋ ಗೊತ್ತಿಲ್ಲ, ಬಟ್ ಕೇಳ್ತಾ ಇದ್ದೀನಿ. ನಾನು ಮಾತ್ರ ಕೇಳ್ತಾ ಇದ್ದೀನಿ ಶಿಷ್ಯನಾಗಿ. ಗುರುಗಳು ಶಾಸ್ತ್ರ ಹೇಳ್ಕೊಡ್ತಾರೆ, మరి ಹೇಳಿದ ನಂತರ ಗೊತ್ತಾಗ್ತದ ಗೊತ್ತಿಲ್ಲ. ಹೇಳಿದ ನಂತರ ಗೊತ್ತಾಗಬಹುದು ಎಂದು ತಿಳ್ಕೊಂಡು ಕೇಳ್ತಾ ಇದ್ದೀನಿ. ಏಕೆ ಅಂದರೆ ನಮಗೆ ಗೊತ್ತಿಲ್ಲ. ನಮಗೆ ತಾನು ಸ್ವಯಂ ಗೊತ್ತಿಲ್ಲ ಅಂದರೆ ಇನ್ನೊಬ್ಬರನ್ನು ಕೇಳ್ತೀವಿ. ಯಾವುದೇ ಆಗಲಿ, ಗೊತ್ತಿಲ್ಲದಿದ್ದರೆ ಏನು ಮಾಡ್ತೀವಿ? ಇನ್ನೊಬ್ಬರನ್ನು ಕೇಳ್ತೀವಿ. ಅಂದರೆ ಯಾವುದರಿಂದ ಗೊತ್ತಾಗ್ತದೋ ಅದರಿಂದ ಪ್ರಯತ್ನ ಮಾಡ್ತೀವಿ. ಒಂದು ಬೀಗ ಅದೇನು ಲಾಕ್ ಇದೆ ಅಂದರೆ ಏನು ಮಾಡ್ತೀವಿ? ಇದು ಬೀಗಕ್ಕೋಸ್ಕರ ಹುಡುಕ್ತೀವಿ, ಯಾವ ಬೀಗದಿಂದ ಓಪನ್ ಆಗ್ತದೆ ಎಂದು. ಇದು ಅಷ್ಟೇ, ನಾನು ಬ್ರಹ್ಮ ಅಂದರೂ ಯಾವದಿಂದ ಗೊತ್ತಾಗ್ತದೆ? ಗುರು ಫಸ್ಟ್ ಹೇಳ್ತಾರೆ, ಇದು ಆತ್ಮ ಯಾವುದರಿಂದ ಗೊತ್ತಾಗಲ್ಲ, ಇದು ಸ್ವಯಂ ಪ್ರಕಾಶ ಅಂದರೆ. ಇದೇನು ಗುರುಗಳೇ, ಇದು ಕಾಂಟ್ರಡಿಕ್ಷನ್ ಆಯಿತು, ಇದು ವಿರುದ್ಧವಾಯಿತು. ಆತ್ಮ ಸ್ವಯಂ ಪ್ರಕಾಶ ಸ್ವತಃ ಸಿದ್ಧ ಆದರೆ ನನಗೆ ಮೊದಲೇ ಗೊತ್ತಾಗಬೇಕಿತ್ತು, ನನಗೆ ಗೊತ್ತಿಲ್ಲ ಎಂದಿರಬಾರದಿತ್ತು. ನಿಮ್ಮನ್ನು ಕೇಳಬೇಕಾಗಿಲ್ಲ, ಬಟ್ ನಿಮ್ಮನ್ನು ಕೇಳ್ತಾ ಇದ್ದೀನಿ. ಏಕೆ? ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ, ನಿಮ್ಮನ್ನು ಕೇಳ್ತಾ ಇದ್ದೀನಿ, ಎರಡಾಯಿತು. ನೀವು ಹೇಳ್ತೀರಿ ಆತ್ಮ ಸ್ವಯಂ ಪ್ರಕಾಶ ಅಂದರೆ ಏನು ಗುರುಗಳೇ, ನಿಮ್ಮ ಅಭಿಪ್ರಾಯವೇನು? ನಿಮ್ಮನ್ನು ಕೇಳಬೇಡ ಎಂದ? ಇದು ಆತ್ಮ ಸ್ವಯಂ ಪ್ರಕಾಶ ಅಂದರೆ ನನ್ನನ್ನು ಕೇಳಬೇಡ ಎಂದರ್ಥವಾ? మరి ಅದೇ ನಿಮ್ಮ ಮಾತು ಕರ್ತವ್ಯನ? ಆತ್ಮ ಸ್ವಯಂ ಪ್ರಕಾಶ, ಆತ್ಮ ಸ್ವಯಂ ಪ್ರಕಾಶ, ಆತ್ಮ ಸ್ವಯಂ ಸಿದ್ಧ ಹೇಳ್ತೀರಿ ಮತ್ತೆ ಮತ್ತೆ ಏಕೆ? ಅಂದರೆ ನಿಮ್ಮನ್ನು ಕೇಳಬಾರ್ದ ಏನು? ಆತ್ಮ ಸ್ವಯಂ ಗುರುಗಳ ಹತ್ತಿರ ಹೋಗ್ತೀರಿ, ಗುರುಗಳೇ ನನಗೆ ಆತ್ಮ ಗೊತ್ತಿಲ್ಲ ಹೇಳಿ ಅಂದರೆ, ನೋಡು ಆತ್ಮ ಸ್ವಯಂ ಪ್ರಕಾಶ ಅಂದರೆ ಏನರ್ಥ? ನಿಮ್ಮನ್ನು ಕೇಳುವಕ್ಕೆ ಬಂದರೆ ನನ್ನನ್ನು ಕೇಳಬೇಡ, ಏಕೆ? ನಾನು ಹೇಳಿದ್ದರೆ ಪರಪ್ರಕಾಶ ಆಗಿಬಿಡ್ತದೆ. ಪರಪ್ರಕಾಶ ಅಂದ್ರೇನು? ಇನ್ನೊಬ್ಬರ ಕೇಳುವಿಕೆನಿಂದ ಗೊತ್ತಾಗುವುದು. ಇನ್ನೊಬ್ಬರ ಕೇಳುವಿಕೆನಿಂದ ಗೊತ್ತಾದರೆ ಸ್ವಯಂ ಪ್ರಕಾಶ ಆಗಲ್ಲ ಅಲ್ಲ. ನಾನು ಸ್ವಯಂ ಪ್ರಕಾಶನೇ ಆಗಬೇಕು. ಗುರುಗಳು ಹೇಳ್ತಾರೆ ಸ್ವಯಂ ಪ್ರಕಾಶ ಆದರೆ ನನ್ನನ್ನು ಕೇಳಬೇಡ ಎಂದು ಹೇಳುತ್ತಾ ಇಲ್ಲ. ಅಂದರೆ ಅರ್ಥವೇನೆಂದರೆ, ನಾನು ಕೇಳುವುದರಿಂದ ಗೊತ್ತಾಗುವಂಥದ್ದಲ್ಲ, ಅದು ವಿಷಯ. ಅಂದರೆ ನಾನು ಹೇಳುವುದರಿಂದ ಗೊತ್ತಾಗುವಂಥದ್ದಲ್ಲ, ಹೊರಗಿನವರು ಯಾರೂ ಹೇಳೋಕ್ಕಾಗಲ್ಲ. ಹೇಳಿದರೆ ಅದು ಪರಪ್ರಕಾಶ ಆಗುತ್ತದೆ ಹೊರತು ಸ್ವಪ್ರಕಾಶ ಆಗಲ್ಲ, ಸ್ವತಃ ಸಿದ್ಧ ಆಗಲ್ಲ. ಅಯ್ಯೋ ಮರೇನು ಮಾಡಬೇಕು? ನನಗೇನು ಗೊತ್ತಿಲ್ಲ, ನೀವು ಹೇಳಿದರೆ ಗೊತ್ತಾಗಲ್ಲ. ಇದು ಇನ್ನೊಂದು ಸಮಸ್ಯೆ ಆಗಿಬಿಟ್ಟಿದೆ. ನೀವು ಹೇಳ್ತೀರಿ ಇನ್ನೊಬ್ಬರು ಹೇಳಿದ್ದರೆ ಗೊತ್ತಾಗಲ್ಲ, ಇನ್ನೊಂದು ಯಾವ ಸಾಧನದಿಂದ ಗೊತ್ತಾಗಲ್ಲ, ನನಗೇನೋ ಗೊತ್ತಿಲ್ಲ, ನೀವು ಹೇಳಿದರೆ ಗೊತ್ತಾಗಲ್ಲ. ಇದೇನಪ್ಪ ತಿರುಗಿಸಿ ಮತ್ತೆ ಅಲ್ಲಿಗೆ ಬಂದಿದ್ದೀವಿ. ನನಗೇನೋ ಗೊತ್ತಾಗಲ್ಲ, ಇನ್ನೊಬ್ಬರು ಹೇಳಿದರೆ ಗೊತ್ತಾಗುವಂಥದ್ದಲ್ಲ. మరి ಏನು ಮಾಡಬೇಕು? ವಿಚಿತ್ರವಾಗಿದೆ ಅಲ್ಲ. ಆತ್ಮ ಸ್ವಯಂ ಪ್ರಕಾಶ ಅಂದರೆ ಏನರ್ಥ? ಸ್ವಯಂ ಪ್ರಕಾಶ ಸ್ವತಃ ಸಿದ್ಧ ಅಂದರೆ ನೋಡಿ, ಆತ್ಮ ಸ್ವಯಂ ಪ್ರಕಾಶ ಅಂದ್ರೇನು? ಇಲ್ಲಿ ನೋಡಿ, ಒಂದು ಅತಿ ಮುಖ್ಯ ವಿಷಯ ನಾನು ಹೇಳ್ತಾ ಇದ್ದೆ. ಸ್ವಾಮೀಜಿ ಚಿಂತನ ಅದ್ಭುತವಾಗಿದೆ. ಸಚ್ಚಿದಾನಂದೇಂದ್ರ ಸ್ವಾಮಿಗಳ ಚಿಂತನ ಬೇರೆ ಎಲ್ಲಿಯೂ ಸಿಗಲ್ಲ. ಇದು ನೋಡಿ, ಇದು ಕೇಳಿದ್ದರೆ ನಿಮಗೆ ಗೊತ್ತಾಗ್ತದೆ. ಸ್ವಯಂ ಪ್ರಕಾಶ ಅಂದರೆ ಏನು? ತನಗೆ ಬೆಳಗುತ್ತದೆ ಎಂದರ್ಥ. ಆತ್ಮ ತನಗೆ ಬೆಳಗುತ್ತದೆ. ಆತ್ಮ ತನಗೆ ತಾನು ಎಂದಿಗೂ ಬೆಳಗುತ್ತದೆ ಅಂದರೆ ಅರ್ಥವೇನು? మరి ನನಗೆ ಗೊತ್ತಾಗ್ತಾ ಇಲ್ಲವಲ್ಲ? ನಿಮ್ಮ ಪ್ರಶ್ನದಲ್ಲೇ ನಿಮಗೆ ಉತ್ತರ ಇದೆ. ಅದು ಗುರುಗಳು ಹೇಳುವುದು. ನೋಡಿ, ಆತ್ಮ ಸ್ವಯಂ ಪ್ರಕಾಶವಾದರೆ ನಾನು ಬ್ರಹ್ಮ ಎಂಬುದು ನನಗೆ ಮೊದಲೇ ಗೊತ್ತಾಗಿರಬೇಕಿತ್ತು, ಎಂದಿಗೂ ಮೊದಲೇ ಗೊತ್ತಾಗಿರಬೇಕಿತ್ತು. ಹೌದು, ಏಕೆ ಗೊತ್ತಾಗ್ತಾ ಇಲ್ಲ? ನಿಮ್ಮ ಪ್ರಶ್ನದಲ್ಲೇ ಪ್ರಶ್ನೆಗೆ ಉತ್ತರ ಇದೆ. ಏನದು ಉತ್ತರ?
ಆತ್ಮ ಆತ್ಮಕ್ಕೆ ಸ್ವಯಂ ಪ್ರಕಾಶ. మరి ನನಗೆ ಗೊತ್ತಿಲ್ಲ ಏಕೆ ಅಂದರೆ ಆ ನೀನು ಯಾರು? ನೀನು ಆತ್ಮ ಆದರೆ ನಿಮಗೆ ಗೊತ್ತಾಗ್ತಿತ್ತು. ಈ ಪ್ರಶ್ನೆ ಮಾಡುವವರು ಯಾರು? ಆತ್ಮನ? ಆತ್ಮ ಪ್ರಶ್ನೆ ಮಾಡಲ್ಲ. ಏಕೆ? ಆತ್ಮ ತನಗೆ ತಾನು ಗೊತ್ತಾಗ್ತದೆ. ಆತ್ಮಕ್ಕೆ ತಾನು ಸ್ವಯಂ ಪ್ರಕಾಶ, ತನಗೆ ತಾನು ಗೊತ್ತಾಗ್ತದೆ. ಪ್ರಶ್ನೆ ಮಾಡ್ತಾ ಇದ್ದಾನೆ ಅಂದರೆ ಅವರ ಆತ್ಮ ಅಲ್ಲ. ಅದೇ ಉತ್ತರ. ಆತ್ಮ ಆದರೆ ಸ್ವಯಂ ಪ್ರಕಾಶ, ಅದಕ್ಕೆ ಪ್ರಶ್ನೆ ಕೇಳಲ್ಲ, ತನಗೆ ಗೊತ್ತು. మరి ಗೊತ್ತಿಲ್ಲ ಅಂದರೆ ಯಾರು? ಅಲ್ಲೇ ಪ್ರಶ್ನದಿಂದಲೇ ಗೊತ್ತಾಗ್ತಾ ಇದೆ. ನೀವು ಆತ್ಮ ಆಗಿದ್ದರೆ ನಿಮಗೆ ಆತ್ಮ ಗೊತ್ತಾಗ್ತಿತ್ತು, ತಾನೇ ಗೊತ್ತಾಗ್ತಿತ್ತು, ಹೇಳಬೇಕಾಗಿಲ್ಲ. ನೀವು ಆತ್ಮ ಅಲ್ಲದೆ ಇನ್ನೊಬ್ಬರಾಗಿದ್ದಿ, ಆ ಇನ್ನೊಬ್ಬರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಏಕೆ? ಆ ಇನ್ನೊಬ್ಬರಿಗೆ ಆತ್ಮ ಹೇಗೆ ಗೊತ್ತಾಗ್ತದೆ? ಗೊತ್ತಾಯಿತು? ಆತ್ಮ ಸ್ವಯಂ ಪ್ರಕಾಶ ಅಂದರೆ ಆತ್ಮ ಸ್ವಯಂ ಪ್ರಕಾಶ, ತಾನು ಪ್ರಕಾಶವಾದರೆ ತಾನೇ ಗೊತ್ತಾಗ್ತದೆ. ಇನ್ನೊಬ್ಬರು ಕೇಳಿದ್ದರೆ ಆ ಇನ್ನೊಬ್ಬರು ಯಾರು? ಆತ್ಮ ಬಿಟ್ಟು ಇನ್ನೊಬ್ಬರು. ಇನ್ನೊಬ್ಬರು ಕೇಳಿದ್ದರೆ ಇನ್ನೊಬ್ಬರಿಗೆ ಆತ್ಮ ಸ್ವಯಂ ಪ್ರಕಾಶ ಅಲ್ಲ. ಇನ್ನೊಬ್ಬರಿಗೆ ಆತ್ಮ ಸ್ವಯಂ ಪ್ರಕಾಶ ಅಲ್ಲ. ಇನ್ನೊಂದು ಮಾತು, ಆ ಇನ್ನೊಬ್ಬರಿಗೆ ಆತ್ಮ ಗೊತ್ತಾಗುವುದು ಇಲ್ಲ. ಏಕೆ? ಬೆಳಕು ಸ್ವಯಂ ಬೆಳಗುತ್ತದೆ ಹೊರತು ಇನ್ನೊಂದು ಬೆಳಕಿನಿಂದ ಬೆಳಗಿಸೋಕ್ಕಾಗಲ್ಲ. ನೀವು ಆತ್ಮವಾ ಅಲ್ಲವಾ? ಒಂದೇ ಮಾತು. ನೀನು ಆತ್ಮ ಆದರೆ ನಿನಗೆ ಗೊತ್ತು, ನೀವು ಆತ್ಮ ಅಲ್ಲ ಅಂದರೆ ನೀವು ಎಷ್ಟು ಪ್ರಯತ್ನ ಮಾಡಿದ್ರೆ ಗೊತ್ತಾಗಲ್ಲ. ಇದು ಉತ್ತರ ನೋಡಿ. ನೀವು ಆತ್ಮ ಆದರೆ ನಿಮಗೆ ಮೊದಲೇ ಗೊತ್ತಾಗ್ತದೆ. ನಾವೇನು ಹೇಳಬೇಕಾಗಿಲ್ಲ, ಸ್ವಯಂ ಪ್ರಕಾಶ. ನೀವು ಗೊತ್ತಾಗ್ತಾ ಇಲ್ಲ ಅಂದರೆ ನೀವು ಆತ್ಮ ಆಗಿಲ್ಲ, ನೀವು ಇನ್ನೇನೋ ಆಗಿಬಿಟ್ಟಿದ್ದಿ. ಅಂದರೆ ನೀವು ಆತ್ಮ ಆಗಿ ಇರುತ್ತಾ ಇಲ್ಲ, ನೀವು ಇನ್ನೇನೋ ಆಗಿದ್ದಿ. ಇನ್ನೇನೋ ಅನಿಸುತ್ತಾ ಇದೆ. ಆ ಇನ್ನೇನೋ ಅನ್ನುವವನಿಗೆ ಆತ್ಮ ಇಲ್ಲ, ಅದರಿಂದ ಗೊತ್ತಾಗ್ತಾ ಇಲ್ಲ. ಅಂದರೆ ಆ ಇನ್ನು ಯಾರೋ ಆಗಿದ್ದನಲ್ಲ, ನಾನು ಆತ್ಮ ಅಲ್ಲ ಇನ್ನೊಬ್ಬನು. ಆ ಇನ್ನೊಬ್ಬನಿಗೆ ಆತ್ಮ ಹೇಗೆ ಗೊತ್ತಾಗ್ತದೆ? ಇನ್ನೊಬ್ಬನಿಗೆ ಆತ್ಮ ಪ್ರಕಾಶವಾಗುತ್ತದೆ ನೋಡಿ. ಏಕೆ? ಆತ್ಮ ಸ್ವಯಂ ಪ್ರಕಾಶವೇ ಹೊರತು ಆತ್ಮವನ್ನು ಬಿಟ್ಟಿರುವ ಇನ್ನೊಬ್ಬನಾಗಿರುವವನಿಗೆ ಅನಾತ್ಮ ಆಗಿರುವವನಿಗೆ ಆತ್ಮ ಹೇಗೆ ಗೊತ್ತಾಗ್ತದೆ? ಅನಾತ್ಮಕ್ಕೆ ಆತ್ಮ ಗೊತ್ತಾಗಲ್ಲ. ಅನಾತ್ಮ ಆತ್ಮನನ್ನು ಬೆಳಗಿಸುವುದು ಅಲ್ಲ. ಅನಾತ್ಮ ಆತ್ಮನನ್ನು ಬೆಳಗಿಸುವುದು ಅಲ್ಲ. ಅಂದರೆ ನೀವು ಅನಾತ್ಮ ಆಗಿರುವವರೆಗೂ ಆತ್ಮ ಗೊತ್ತಾಗುವುದೇ ಇಲ್ಲ. ನೀವು ಅನಾತ್ಮ ಆಗುವವರೆಗೂ ಆತ್ಮ ಗೊತ್ತಾಗುವುದೇ ಇಲ್ಲ. మరి ಹೇಗೆ? ಆತ್ಮಕ್ಕೆ ಆತ್ಮ ಗೊತ್ತಾಗುತ್ತದೆ. ಅಯ್ಯೋ ಹೌದು, ಆತ್ಮಕ್ಕೆ ಆತ್ಮ ಗೊತ್ತಾಗ್ತದೆ. ನೀವು ಎಚ್ಚರಗೊಂಡರೆ ನಿಮ್ಮ ಎಚ್ಚರಕ್ಕೆ ಎಚ್ಚರ ಗೊತ್ತಾಗ್ತದೆ. ಕನಸಿಗೆ ಎಚ್ಚರ ಗೊತ್ತಾಗ್ತದೆ. ಮಲ್ಕೊಂಡಿದ್ದವನಿಗೆ ಸುಷುಪ್ತಿಗೆ ಎಚ್ಚರ ಗೊತ್ತಾಗ್ತದೆ. ಲೌಕಿಕ ದೃಷ್ಟಿ ಹೇಳ್ತಾ ಇದ್ದೆ. ಎಚ್ಚರಗೊಂಡವನಿಗೆ ಎಚ್ಚರ ಗೊತ್ತಾಗ್ತದೆ. ಮಲ್ಕೊಂಡವನಿಗೆ ಗೊತ್ತಾಗಲ್ಲ. ಕನಸಿರುವವನಿಗೆ ಗೊತ್ತಾಗಲ್ಲ. ಮೂರ್ಛೆ ಹೋದವನಿಗೆ ಗೊತ್ತಾಗಲ್ಲ. ಎಚ್ಚರದಲ್ಲಿರುವವನಿಗೆ ಎಚ್ಚರ ಗೊತ್ತಾಗ್ತದೆ. ನಾನು ಎಚ್ಚರದಲ್ಲಿಲ್ಲ, ನನಗೆ ಹೇಗೆ ಗೊತ್ತಾಗ್ತದೆ? ಅದೇ ನಿಮಗೆ ಗೊತ್ತಾಗ್ತಾ ಇಲ್ಲ. ಏಕೆ? ಪ್ರಶ್ನೆ ಮಾಡಿದ್ದಿ ಅಂದರೆ ನೀವು ಎಚ್ಚರನ ಆಗಲಿಲ್ಲ, ನೀವು ಎಚ್ಚರದಲ್ಲಿಲ್ಲ. ಅದಕ್ಕೋಸ್ಕರ ನೀವು ಎಚ್ಚರದಲ್ಲಿದ್ದರೆ ನಿಮಗೆ ಗೊತ್ತಾಗ್ತದೆ, ನಾನು ಹೇಳಬೇಕಾಗಿಲ್ಲ. ನೀವು ಎಚ್ಚರದಲ್ಲಿಲ್ಲ ಎನ್ನುವುದು, ನೀವು ಎಚ್ಚರದಲ್ಲಿಲ್ಲ ಹೇಗೆ? ನಿಮ್ಮ ಪ್ರಶ್ನದಿಂದಲೇ ಗೊತ್ತಾಗ್ತಾ ಇದೆ. ನೀನೇ ಹೇಳ್ತಾ ಇದ್ದೀವಿ ನನಗೆ ಏಕೆ ಗೊತ್ತಾಗ್ತಾ ಇಲ್ಲ ಅಂದರೆ, ಆಯಿತು ಗೊತ್ತಾಗ್ತಾ ಇಲ್ಲ ಎಂದು ಹೇಳಿದೆಯಲ್ಲ. ಆತ್ಮ ನನಗೆ ಏಕೆ ಗೊತ್ತಾಗ್ತಾ ಇಲ್ಲ? ಆಯಿತು, ನಿನ್ನ ಮಾತಿನಿಂದಲೇ ಗೊತ್ತಾಯಿತು ನಿಮಗೆ ಗೊತ್ತಾಗ್ತಾ ಇಲ್ಲ. ನಿಮಗೆ ಅಜ್ಞಾನ ಇದೆ ಅಷ್ಟೇ, ನಿಮ್ಮ ಮಾತೇ ಹೇಳ್ತಾ ಇದೆ. ಅಂದರೆ ನೀವು ಆತ್ಮ ಬಿಟ್ಟು ಅನಾತ್ಮದಿಂದ ನೋಡ್ತಾ ಇದ್ದೀವಿ. ಆ ಅನಾತ್ಮಕ್ಕೂ ಆತ್ಮ ಗೊತ್ತಾಗೋದೇ ಇಲ್ಲ, ಅದು ಸಹಜ. ಆತ್ಮ ಆಗಿರು, ಪ್ರಶ್ನೆ ಆಗಲ್ಲ, ಪ್ರಶ್ನೆ ಹುಟ್ಟಲ್ಲ. ನೀನೇ ಆತ್ಮ, ಗೊತ್ತೇ ಆಗಿಬಿಡ್ತದೆ. ಸ್ವಯಂ ಪ್ರಕಾಶ. ಆದ್ದರಿಂದ ಆತ್ಮ ಸ್ವಯಂ ಪ್ರಕಾಶ, ಅನಾತ್ಮಕ್ಕೆ ಸ್ವಯಂ ಪ್ರಕಾಶ ಅಲ್ಲ. మరి ಏನು ಮಾಡಬೇಕು ಅಂದರೆ, ಆ ಇನ್ನೊಂದು ಎನ್ನುವುದು ಬಿಡಿಸಿಬಿಟ್ಟರೆ ನೀವು ಆತ್ಮನೇ ಆಗಿರ್ತಿ. ನೀವು ಅನಾತ್ಮವನ್ನು ಬಿಡಿಸಿಬಿಟ್ಟರೆ, ನೀವು ಆತ್ಮನಾಗಿ ನೋಡಿಕೊಂಡರೆ ಆತ್ಮ ಗೊತ್ತಾಗ್ತದೆ, ಹೇಳಬೇಕಾಗಿಲ್ಲ. ಅಂದರೆ ನೀನಾಗಿರು, ನಿನಗೆ ಗೊತ್ತಾಗ್ತದೆ. ನೀನು ಇನ್ನೊಬ್ಬರಾಗಿದ್ದರೆ ನೀನು ಗೊತ್ತಾಗಲ್ಲ. ನೀವು ಇನ್ನೊಬ್ಬರಾಗಿದ್ದರೆ ನಿನಗೆ ಗೊತ್ತಾಗಲ್ಲ. ನೀನಾಗಿರು ಅಷ್ಟೇ. ನಾನೇನು ಮಾಡ್ತೀನಿ? ನೀವು ಇನ್ನೊಬ್ಬರು ಎಂದು ಹೇಳಿದ್ದು ಬಿಡಿಸ್ತೀನಿ ಅಷ್ಟೇ, ನಿಮಗೆ ಗೊತ್ತಾಗಿಬಿಡ್ತದೆ. ಏಕೆ? ನೀನಾಗಿ ಬಿಡ್ತಿ, ನಿನಗೆ ಗೊತ್ತಾಗ್ತದೆ ಅಷ್ಟೇ. ನೀನಾಗಿ ಬಿಟ್ಟರೆ ನನಗೆ ಗೊತ್ತಾಗ್ತದೆ. ಹಾಗೆ ನೀನು ಇನ್ನೊಬ್ಬರಾಗಿ మరి ಇನ್ನೊಬ್ಬರಿಗೆ ಏಕೆ ಗೊತ್ತಾಗ್ತಾ ಇಲ್ಲ? ಪ್ರಶ್ನೆ ನೋಡಿ. ಆತ್ಮ ಸ್ವಯಂ ಪ್ರಕಾಶ ಹೇಳ್ತಾನೆ, ನನಗೇಕೆ ಗೊತ್ತಾಗ್ತಾ ಇಲ್ಲ? ಆ ಪ್ರಶ್ನದಲ್ಲಿ ವಿರೋಧ ಏನು? ಪ್ರಶ್ನದಲ್ಲೇ ತಪ್ಪಿದೆ ನೋಡಿ.
ಆತ್ಮ ಸ್ವಯಂ ಪ್ರಕಾಶ ಹೇಳ್ತೀರಿ, ಮತ್ತು ನನಗೇಕೆ ಗೊತ್ತಾಗ್ತಾ ಇಲ್ಲ ಅಂದರೆ ಆತ್ಮ ಸ್ವಯಂ ಪ್ರಕಾಶ ಕಲ್ಕೊಂಡಿಲ್ಲ. ಆತ್ಮ ಸ್ವಯಂ ಪ್ರಕಾಶನೇ ಈಗಲೂ ಇದೆ. ಆದರೆ ಈ ಪ್ರಶ್ನೆ ಮಾಡುವವನು ಆತ್ಮ ಆಗಿಲ್ಲ. ಆತ್ಮ ಆಗಿದ್ದರೆ ನಿಮಗೆ ಗೊತ್ತಾಗ್ತಿತ್ತು. ನೀವು ಆತ್ಮ ಬಿಟ್ಟು ಅನಾತ್ಮನಾಗಿದ್ದಿ ಅಂದರೆ ಅರ್ಥವೇನು? ಅನಾತ್ಮನನ್ನೇ ಆತ್ಮ ಎಂದು ತಿಳ್ಕೊಂಡಿದ್ದಿ. ಅಲ್ಲಿಂದ ನೋಡ್ತಾ ಇದ್ದೀವಿ. ಆ ನೋಟಕ್ಕೆ ಆತ್ಮ ಗೊತ್ತಾಗೋದೇ ಇಲ್ಲ. ಏಕೆ? ಅದು ಅನಾತ್ಮ ಆಗಿಬಿಟ್ಟಿದೆ. ಆ ಅನಾತ್ಮ ಪ್ರಶ್ನೆ ಮಾಡ್ತಾ ಇದೆ. ಅನಾತ್ಮನೇ ಪ್ರಶ್ನೆ ಮಾಡ್ತಾ ಇದೆ, ನನಗೆ ಆತ್ಮ ಏಕೆ ಗೊತ್ತಾಗ್ತಾ ಇಲ್ಲ, ಆತ್ಮ ಏಕೆ ಗೊತ್ತಾಗ್ತಾ. ಏಕೆಂದರೆ ನೀವು ಆತ್ಮ ಬಿಟ್ಟು ಅನಾತ್ಮನಾಗಿದ್ದಿ. ಅದು ಬಿಡಿಸ್ಕೊ. ನೀವು ಅನಾತ್ಮನು, ಈ ಅನಾತ್ಮ ಆಗಿರುವುದು ಬಿಡು. ನೀವು ಆತ್ಮ ಆಗಿ ನಿಂತು ಅದೇ ಸ್ವಯಂ ಪ್ರಕಾಶ ಗೊತ್ತೇ ಆಗಿಬಿಡ್ತದೆ. ಹಾಗೆಯೇ ಜ್ಞಾನ ಅಂದರೆ, ಆತ್ಮಜ್ಞಾನ ಅಂದರೆ ಅನಾತ್ಮನು ಬಿಡಿಸುವುದು. ಆತ್ಮನೇ ಅದು ಪಕ್ಕಕ್ಕಿಟ್ಟರೆ ಉಳಿದಿದ್ದೇನೋ ತಾನೇ ಉಳಿಯುತ್ತದೆ ಅಲ್ಲವೇ? ಹೀಗೆ ಅನಾತ್ಮನನ್ನು ಬಿಡಿಸುವುದೇ ಉಪದೇಶ. ಆತ್ಮ ನೇರಾಗಿ ಹೇಳಬೇಕಾಗಿಲ್ಲ ಸ್ವಯಂ ಪ್ರಕಾಶ. ಇಲ್ಲಿ ಸ್ವಾಮೀಜಿ ಹೇಳ್ತಾರೆ, ಅದು ಸ್ವಯಂ ಸಿದ್ಧ ಸ್ವಪ್ರಕಾಶ ಆಗಿದ್ದರೂ ಮುಮುಕ್ಷುಗಳಿಗೋಸ್ಕರ, ಅಂದರೆ ಅಜ್ಞಾನಿಗೋಸ್ಕರ. ಯಾವ ಅಜ್ಞಾನಿ ನೋಡಿ? ಅಜ್ಞಾನಿ ಯಾರು? ಸ್ವಯಂ ಪ್ರಕಾಶ ಎಂದು ಗೊತ್ತಿಲ್ಲದವನಿಗೆ, ನನಗೆ ಗೊತ್ತಿಲ್ಲ ಎಂದಲ್ಲ, ಗೊತ್ತಿಲ್ಲ ಎಂದು ಅನಿಸಿಕೊಳ್ಳುವವನಿಗೆ ಅಷ್ಟೇ. ಆ ಅನಿಸಿಕೆನೇ ತಪ್ಪು. ನನಗೆ ಆತ್ಮ ಗೊತ್ತಿಲ್ಲ ಎಂಬ ಅನಿಸಿಕೆಯಲ್ಲಿದ್ದುಕೊಂಡು ಪ್ರಶ್ನೆ ಮಾಡ್ತಾ ಇದ್ದಾನೆ. ಆ ಅನಿಸಿಕೆನೇ ತಪ್ಪೆಂದು ಹೇಳಬೇಕು. ನಿಮಗೆ ಗೊತ್ತಿಲ್ಲ ಎಂಬುದೇ ತಪ್ಪು ತಿಳ್ಕೊಳ್ತಾ ಇದ್ದೀವಪ್ಪ, ನಿಮಗೆ ಗೊತ್ತಿಲ್ಲ ಎಂಬುದೇ ಬಿಡಿಸಿಬಿಟ್ರೆ ಗೊತ್ತಿದೆ ಎಂದಾಗಿಬಿಡ್ತದೆ. ಅಂದರೆ ಗೊತ್ತಿದ್ದರೂ ಗೊತ್ತಿಲ್ಲ ಅಂದ್ಕೊಳ್ತಾ ಇದ್ದಾನೆ, ಗೊತ್ತಿದ್ದರೂ ಗೊತ್ತಿಲ್ಲ ಅಂದ್ಕೊಳ್ತಾನೆ. ಗೊತ್ತಿದ್ದರೂ ಗೊತ್ತಿಲ್ಲ ಅಂದ್ಕೊಂಡ್ರೆ ಏನು ಮಾಡ್ತೀವಿ? ಅಂದರೆ ಗೊತ್ತಿಲ್ಲದವನಿಗೆ ಹೇಗೆ ಹೇಳಬೇಕೋ, ಗೊತ್ತು ಮಾಡಿಸಬೇಕೋ, ಹಾಗೆ ಅವರಿಗೆ ಹೊಸದಾಗಿ ಗೊತ್ತು ಮಾಡಿಸ್ತೀವ? ಮೊದಲೇ ಗೊತ್ತಿದೆ ಅಲ್ಲವೇ? ಮೊದಲೇ ಗೊತ್ತಿದೆ, ಗೊತ್ತಿಲ್ಲ ಅಂದ್ಕೊಳ್ತಾನೆ ಅಷ್ಟೇ. ಗೊತ್ತಿದ್ದವನಾದರೂ ಗೊತ್ತಿಲ್ಲ ಅಂದ್ಕೊಂಡರೆ ಆ ಗೊತ್ತಿಲ್ಲ ಅಂದ ಅನಿಸಿಕೆ ತೆಗೆದು ಬಿಟ್ಟರೆ ಸಾಕು. ಹೊಸದಾಗಿ ತಿಳಿಸಬೇಕಾಗಿಲ್ಲ, ಏಕೆಂದರೆ ಮೊದಲೇ ತಿಳಿದಿದೆ. ಅದು ವ್ಯತ್ಯಾಸ. ತಿಳಿಯದೇ ಇರುವವನಿಗೆ ತಿಳಿಸುವುದಲ್ಲ, ತಿಳಿದಿದ್ದರೂ ತಿಳಿಯಲಿಲ್ಲ ಎಂದು ಅನಿಸುತ್ತದೆ ಸುಮ್ಮನೆ. ಆ ಅನಿಸಿಕೆ ತಪ್ಪಪ್ಪ. ಏಕೆ? ತಿಳಿದಿದೆ ಎಂದು ನಿಮ್ಮ ಅನುಭವನೇ ಹೇಳ್ತಾ ಇದೆ. ನೀವು ಅನುಭವವನ್ನು ಕಡೆಗಣಿಸಿ ಗೊತ್ತಿಲ್ಲ ಅನಿಸುತ್ತಾ ಇದೆ. ಆ ಅನಿಸಿಕೆ ನಿಮ್ಮ ಅನುಭವಕ್ಕೆ, ನಿಮ್ಮ ಅನಿಸಿಕೆ ವಿರುದ್ಧವಾಗಿದೆ. ನಿನ್ನ ಸ್ವಯಂ ಸಿದ್ಧ ಅನುಭವಕ್ಕೆ ನಿಮ್ಮ ಅನಿಸಿಕೆ ವಿರುದ್ಧವಾಗಿದೆ. ಅಂದರೆ ನಿಮ್ಮ ಸ್ವಯಂ ಸಿದ್ಧ ಅನುಭವಕ್ಕೆ ಬ್ರಹ್ಮ ಎಂದು ಗೊತ್ತು, ನಿಮ್ಮ ಅನಿಸಿಕೆ ನಿಮ್ಮ ಅನುಭವಕ್ಕೆ ವಿರುದ್ಧವಾಗಿದೆ. ಅಂದರೆ ನಿಮ್ಮ ಅನಿಸಿಕೆನೇ ತಪ್ಪನಿಸಿಕೆ ಇಟ್ಕೊಂಡು ನಿಮ್ಮ ಸ್ವಯಂ ಪ್ರಕಾಶವಾಗಿದ್ದರೂ, ನಿಮ್ಮ ಆತ್ಮ ಸ್ವಯಂ ಪ್ರಕಾಶವಾಗಿದ್ದರೂ ಗೊತ್ತಿಲ್ಲ ಎಂಬ ತಪ್ಪನಿಸಿಕೆ ಇಟ್ಕೊಂಡು ಆ ಅನಿಸಿಕೆಯಲ್ಲೇ ಇದ್ದುಕೊಂಡು ಮಾತಾಡ್ತಾ ಇದ್ದಿ. ಆ ಅನಿಸಿಕೆಯೇ ತಪ್ಪು ಎಂದು ನಾನು ಹೇಳಿ ತೋರಿಸಬೇಕಷ್ಟೇ, ಅಷ್ಟೇ. ಅದಕ್ಕೋಸ್ಕರನೇ ಶ್ರುತಿ ಏನು ಮಾಡ್ತದೆ? ನೇರಾಗಿ ಅವಾಂಗ್ಮನಸ ಗೋಚರವಲ್ಲ. ಏನು ಮಾಡಬೇಕು? ಅವಾಂಗ್ಮನಸ ಗೋಚರವಲ್ಲ ಅಂದರೆ ವಾಕ್ಕಿನಿಂದ ಶಾಸ್ತ್ರವೂ ಹೇಳೋಕ್ಕಾಗಲ್ಲ. ನೀವು ಮನಸ್ಸಿನಿಂದ ನೀವು ಅಂದರೆ ನೀವು ಜೀವನಾಗಿರುವವರೆಗೂ. ಜೀವನಾಗಿದ್ದು ಜೀವನಿಗಿರುವ ಸಾಧನ ಏನು? ಇಂದ್ರಿಯ ಮನಸ್ಸುಗಳು. ನಮ್ಮ ಶಾಸ್ತ್ರವು ಬಾಯಿನಿಂದ ಹೇಳೋಕ್ಕಾಗಲ್ಲ. ನೀವು ಇಂದ್ರಿಯ ಮನಸ್ಸುಗಳಿಟ್ಟುಕೊಂಡು ತಿಳಿಯೋಕ್ಕಾಗಲ್ಲ. ನೀವು ಇಂದ್ರಿಯ ಮನಸ್ಸುಗಳಿಟ್ಟುಕೊಂಡು ತಿಳಿಯೋಕ್ಕಾಗಲ್ಲ. ನೀವು ಇಂದ್ರಿಯ ಮನಸ್ಸುಗಳು ಬಿಡು, ಆಯಿತು ಅಷ್ಟೇ, ನೀನು ಗೊತ್ತಾಗಿಬಿಡ್ತದೆ. ನೀವು ಇಂದ್ರಿಯ ಮನಸ್ಸುಗಳಿಗೆ ಸಿಕ್ಕಾಕ್ಕೊಂಡು ನನಗೆ ಗೊತ್ತಾಗ್ತಾ ಇಲ್ಲ ಅಂದರೆ, ಆತ್ಮ ಗೊತ್ತಿದ್ದರೂ ನೀವು ಇನ್ನೊಂದಂತೆ ತಿಳ್ಕೊಂಡು ಅನಿಸಿಕೊಂಡು ಆ ಅನಿಸಿಕೆಯಲ್ಲಿದ್ದುಕೊಂಡು ಗೊತ್ತಾಗ್ತಾ ಇಲ್ಲ ನಿಮ್ಮ ಅನಿಸಿಕೆನೇ ನಿಮಗೆ ಅಡ್ಡಿ ಆಗ್ತಾ ಇದೆ. ನಿಮ್ಮ ಅನಿಸಿಕೆನೇ ನಿಮಗೆ ಗೊತ್ತಿಲ್ಲ ಅನಿಸುತ್ತಾ ಇದೆ ಅಷ್ಟೇ. ನೀವು ಗೊತ್ತಿದ್ದರೂ ಗೊತ್ತಿಲ್ಲ ಅನಿಸುತ್ತಾ ಇದೆ. ಆ ಗೊತ್ತಿಲ್ಲ ಎಂಬ ಅನಿಸಿಕೆ ತೆಗೆಯಬೇಕಷ್ಟೆ. ತೆಗೆಯಬೇಕಂದ್ರೆ ಏನು? ಆ ಅನಿಸಿಕೆ ತಪ್ಪು ಎಂದು ತೋರಿಸಬೇಕು. ನಿಮಗೆ ಗೊತ್ತಿಲ್ಲ ಎಂಬ ಅನಿಸಿಕೆ ನಿಮಗೆ ಗೊತ್ತಿದೆ ಎಂಬ ಓಕೆ, ಗೊತ್ತಿಲ್ಲ ಎಂಬ ಅನಿಸಿಕೆ ತಪ್ಪು ಹೇಗೆ ತೋರಿಸಬೇಕು? ಅನಿಸಿಕೆಯನ್ನು ತಪ್ಪು ಎಂದು ಹೇಗೆ ತೋರಿಸಬೇಕು? ನನಗೆ ಗೊತ್ತಿಲ್ಲ ಎಂಬ ಆ ನಾನು ಅನಿಸುತ್ತಾ ಇದೆಯಲ್ಲ, ಆ ನಾನು ತಪ್ಪು, ಗೊತ್ತಿಲ್ಲ ಎಂಬುದು ತಪ್ಪು.
ತಪ್ಪು ಎಂದು ಹೇಗೆ ತೋರಿಸ್ತೀರಿ? ನಿಮ್ಮ ಅನುಭವ ಸ್ವಯಂ ಪ್ರಕಾಶ ಇದೆ. ಆ ಅನುಭವ ಸ್ವಯಂ ಪ್ರಕಾಶದಿಂದ ಹೋಲಿಸಿಕೊಂಡರೆ ಆ ಅನುಭವ ಸ್ವಯಂ ಪ್ರಕಾಶವನ್ನೇ ಆಧಾರವಾಗಿಟ್ಕೋ. ಅದನ್ನಿಟ್ಕೊಂಡರೆ ಆತ್ಮ ಸ್ವಯಂ ಪ್ರಕಾಶವಾಗಿರುವಾಗ ನನಗೆ ಗೊತ್ತಿಲ್ಲ ಎಂಬ ಏನಪ್ಪ ಈ ಮಾತು ಸುಳ್ಳು ಮಾತು, ಈ ಮಾತು ಸುಳ್ಳು ಎಂದು ನಿಮಗೆ ಗೊತ್ತಾಗ್ತದೆ ಅಷ್ಟೇ. ಅಂದರೆ ನಿಮ್ಮ ಸ್ವಯಂ ಪ್ರಕಾಶದ ಆಧಾರ ಮೇಲೆ, ಹಿನ್ನೆಲೆ ಮೇಲೆಯೇ ನನಗೆ ಗೊತ್ತಿಲ್ಲ, ಈ ನಾನು ಬುದ್ಧಿ ತಪ್ಪು ಎಂದು ತಾನೇ ಗೊತ್ತಾಗಿಬಿಡ್ತದೆ. ಹೀಗೆ ನಾನು ಬುದ್ಧಿ ತಪ್ಪಾದರೂ ತಪ್ಪನ್ನು ತಪ್ಪಾಗಿ ತಿಳಿಸುವುದೇ ಒಂದು ಅಧ್ಯಾರೋಪ ಅಪವಾದ. ಅದು ತಪ್ಪು, ತಪ್ಪನ್ನು ತಪ್ಪು ಎಂದು ತಿಳಿಸಬೇಕಷ್ಟೆ. ಸ್ವಯಂ ಪ್ರಕಾಶ ತಾನೇ ಇದೆ. ಆತ್ಮ ನೇರಾಗಿ ಹೇಳೋಕ್ಕಾಗಲ್ಲ. ಆದರೂ ನಿಮಗೆ ಆತ್ಮ ಹೇಳ್ತೀನಿ ಎಂದು ಸುಮ್ಮನೆ ಅಧ್ಯಾರೋಪ ಮಾಡುವುದು. ಏನು ಹೇಳ್ತಾರೆ? ನಿಮಗೆ ಗೊತ್ತಿಲ್ಲ ಎಂಬುದೇ ನಿನಗೆ ತಪ್ಪಪ್ಪ ಎಂದು ಹೇಳುವುದು. ಹೌದೌದು, ಕರೆಕ್ಟೇ. ನಾನೇ ಇರುವಾಗ ನನಗೆ ಗೊತ್ತಿಲ್ಲ ಎಂಬುದು ಏನದು? ಅರ್ಥರಹಿತ ಮಾತು. ನನ್ನ ಕುರಿತು ನನಗೆ ಗೊತ್ತಿಲ್ಲ ಅಂದರೆ ನನಗೆ ಅಜ್ಞಾನ, ಇದು ವಿರುದ್ಧ ಮಾತು. ನನಗೆ ಗೊತ್ತಿಲ್ಲ ಎಂಬ ಮಾತುಗೆ ಅರ್ಥವೇನಪ್ಪ? ನೀನೇ ಇದ್ದುಕೊಂಡು ನನಗೆ ಗೊತ್ತಿಲ್ಲ ಅಂದರೆ ಇದು ಹೇಗಿದೆ ಅಂದರೆ ನಾನಿಲ್ಲ ಎಂದು ಮಾತುಗೆ ಅರ್ಥ ಏನು? ನಾನಿಲ್ಲ ಎಂದು ಯಾರಾದರೂ ಹೇಳ್ಬೋದಾ? ನಾನಿಲ್ಲ ನೀನೇ ಇದ್ದುಕೊಂಡು ನಾನಿಲ್ಲ ಎಂದೇನು ಮಾತಪ್ಪ? ನಾನಿಲ್ಲ ಎಂದು ಹೇಳುವುದಕ್ಕೆ ನೀನಿರಲೇಬೇಕು. ನೀನು ಇದ್ದೇ ಇರುವಾಗ ನಾನಿಲ್ಲ ಎನ್ನೋದು ಹೌದೌದು, ತಪ್ಪು ಎಂದು ಗೊತ್ತಾಗಿಬಿಡ್ತಾನೆ. ಹಾಗೆ ತಾನೇ ಇದ್ದುಕೊಂಡು ತಾನಿಲ್ಲ ಎಂದು ಹೇಳಿದ್ದರೆ ಅದು ಹೇಗೆ ಅಜ್ಞಾನವೋ ಅಂಥ ಅಜ್ಞಾನ. ತಾನಿದ್ದುಕೊಂಡು ತಾನಿಲ್ಲ ಎಂದು ತಿಳ್ಕೊಂಡ್ರೆ ಏನಿಲ್ಲ, ಅದೇ ಅಜ್ಞಾನ. ತಾನೇ ಪ್ರಕಾಶನಾಗಿದ್ದು ಅಯ್ಯೋ ನನಗೆ ಗೊತ್ತಿಲ್ಲ ಎಂದು ಬೆಳಕಿನಲ್ಲೇ ಇದೆ, ಅರಿವಿನಲ್ಲೇ ಇದೆ. ಗೊತ್ತಿಲ್ಲ ಏನು ಮಾತಕ್ಕೇನರ್ಥ? ಹೌದು, ಅಯ್ಯೋ ತಪ್ಪು. ಹೀಗೆ ತಪ್ಪನ್ನು ತಪ್ಪಾಗಿ ತಿಳ್ಕೊಂಡರೆ ಮುಗಿಯುತ್ತದೆ. ಈ ತರಹ ತಿಳಿಸುವುದಕ್ಕೆ ಅಧ್ಯಾರೋಪ ಅಪವಾದ ಹೇಳ್ತೀವಿ. ಅದಕ್ಕೋಸ್ಕರ ಮುಮುಕ್ಷುಗಳಿಗೆ ಅನುಕಂಪ, ದಯದಿಂದ ಶಾಸ್ತ್ರ ಹೇಳ್ತಾ ಇದೆ. ಅಂದರೆ ಶಾಸ್ತ್ರವಾಕ್ಯಗಳು ಉಪಯೋಗವಾಗಲ್ಲ, ಆದರೂ ಶಾಸ್ತ್ರವಾಕ್ಯಗಳಿಂದಲೇ ತಿಳಿಸುತ್ತಾ ಇದೆ. ನಿಮ್ಮ ಮನಸ್ಸಿನಿಂದ ಆಗಲ್ಲ, ಆದರೂ ಮನಸ್ಸನ್ನು ಉಪಯೋಗಿಸಿ, ಅಂದರೆ ಯಾವ ತಪ್ಪು ತಿಳುವಳಿಕೆ ನಿಮಗೆ ಅಡ್ಡಿಯಾಗ್ತಾ ಇದೆಯೋ ಆ ತಪ್ಪು ತಿಳುವಳಿಕೆಯನ್ನು ತಪ್ಪೆಂದು ತಿಳಿಸಿಬಿಡ್ತದೆ. ಹೇಗೆ ತಿಳಿಸ್ತದೆ? ಅದು ನಿಮ್ಮ ಅನುಭವವೇ ಹೇಳಬೇಕು. ನೀವು ಆತ್ಮ ಕಡೆಗೆ ತಿರುಗಿದ್ದರೆ, ಆತ್ಮನನ್ನೇ ಅಳತೆಯಾಗಿಟ್ಕೊಂಡರೆ, ನಿನ್ನನ್ನೇ ನೀನು ಅಳತೆಯಾಗಿಟ್ಕೋ. ನಿನ್ನ ಸ್ವಪ್ರಕಾಶ ಸ್ವಯಂ ಸಿದ್ಧ ಆತ್ಮವನ್ನೇ ಹಿನ್ನೆಲೆಯಾಗಿಟ್ಕೋ. ಆ ಹಿನ್ನೆಲೆಯಲ್ಲಿ ಇದೆಲ್ಲ ಅಳತೆ ಮಾಡು. ಈ ಅನಿಸಿಕೆಗಳು ನಾನು ಬುದ್ಧಿ, ಅನಿಸಿಕೆ ಬುದ್ಧಿ. ನಾನು ಬುದ್ಧಿ, ನಾನೆಂಬ ಅನಿಸಿಕೆ ಎಷ್ಟರ ಮಟ್ಟಿಗೂ ಸರಿಯಾಗಿದೆ ಎಂಬ ನಿನ್ನ ನಿಜವಾದ ಇರುವಿಕೆಯನ್ನು ಹಿಡ್ಕೊ. ನಿಮ್ಮ ನಿಜವಾದ ಇರುವಿಕೆಯ ಹಿನ್ನೆಲೆ ಮೇಲೆ ಈ ನಾನು ಬುದ್ಧಿ ಎಷ್ಟರ ಮಟ್ಟಿಗೆ ಸರಿ. ನಾನಿದ್ದೇನೆ ಎಂಬ ಸ್ವತಃಸಿದ್ಧ ಆತ್ಮ ಇದೆ ನೋಡಿ, ಆ ಸ್ವತಃಸಿದ್ಧ ಹಿನ್ನೆಲೆಯಲ್ಲಿ ಈ ನಾನು ಬುದ್ಧಿ ಎಷ್ಟರ ಮಟ್ಟಿಗೆ ಸರಿ. ನಾನು ಬುದ್ಧಿ ತೋರ್ತದೆ ಎಚ್ಚರದಲ್ಲಿ ತೋರ್ತದೆ, ಸುಷುಪ್ತಿಯಲ್ಲಿ ಬಿಡುತ್ತದೆ. ಅಂದರೆ ನಾನು ಬುದ್ಧಿ ತೋರ್ಕೊಳ್ತದೆ, ಬಿಡುತ್ತಾ ಇದೆ. ನಾನು ಬುದ್ಧಿ ಎಂದಿಗೂ ಇರುತ್ತಾ ಇಲ್ಲ. ಅಂದರೆ ನಾನು ಬುದ್ಧಿ ನಾನಲ್ಲ, ನಿಜವಾದ ನಾನಲ್ಲ ಎಂದು ಗೊತ್ತಾಯಿತು. ನಾನು ಬುದ್ಧಿ ನಿಜವಾದ ನಾನಲ್ಲ. ನಾನು ಬುದ್ಧಿ ನಿಜವಾದ ನಾನಾದರೆ ಎಂದಿಗೂ ಇರಬೇಕು, ಅದು ಬಿಟ್ಟು ಹೋಗಬಾರದು. ನಾನು ಬುದ್ಧಿ ನಿಜವಾದ ನಾನಾದರೆ ಅದು ಎಂದಿಗೂ ಇರಬೇಕು, ಅದು ಬಿಟ್ಟು ಹೋಗಲ್ಲ. ಇಲ್ಲಿ ನಾನು ಬುದ್ಧಿ ಬಿಟ್ಟು ಹೋಗ್ತಾ ಇದೆ, ಸುಷುಪ್ತಿಯಲ್ಲಿಲ್ಲ. ಸುಷುಪ್ತಿ ಅಂದರೆ ಬೇರೆ ಅವಸ್ಥೆ ಅಲ್ಲ, ಈಗಲೇ ಇದೆ, ಎಂದಿಗೂ ಇದೆ, ಸ್ವತಃಸಿದ್ಧವಾಗಿದೆ. ಆ ಸ್ವತಃಸಿದ್ಧ ಇರುವಿಕೆಯ ಹಿನ್ನೆಲೆಯಲ್ಲಿ ನಾನು ಬುದ್ಧಿ ಇಲ್ಲವೇ ಇಲ್ಲ. ಆ ಇರುವಿಕೆ ನಾನು ಬುದ್ಧಿಯನ್ನು ಬಿಟ್ಟು ಇದೆ ಇರವು, ನನ್ನ ಸ್ವತಃಸಿದ್ಧ ಇರವು, ಸಾಕ್ಷಿ ರೂಪ ಇರವಿದೆ ನೋಡಿ, ಅರಿವು ನಾನು ಬುದ್ಧಿಯನ್ನು ಬಿಟ್ಟಿದೆ. ನಾನೆಂಬ ಅನಿಸಿಕೆಯನ್ನು ಬಿಟ್ಟು ಇದೆ, ಅಂದರೆ ನಾನೆಂಬ ಅನಿಸಿಕೆ ಇಲ್ಲದೇ ಇದೆ. ಅಂದರೆ ನಾನೆಂಬ ಅನಿಸಿಕೆ ನಾನಲ್ಲ. ಇದು ಗೊತ್ತಾಗುವುದೇ ಮಿಥ್ಯೆಯನ್ನು ಮಿಥ್ಯ ಎಂದು ತಿಳ್ಕೊಳ್ಳುವುದೇ ಜ್ಞಾನ. ನಾನೆಂಬ ಅನಿಸಿಕೆ ನಾನಲ್ಲ ಅಂದರೆ ಸ್ವಯಂ ಪ್ರಕಾಶ ಉಳಿದು ಬಿಟ್ಟಿತು. ಸ್ವಯಂ ಪ್ರಕಾಶ ತಾನೇ ಗೊತ್ತಾಗ್ತದೆ. ಸ್ವಯಂ ಪ್ರಕಾಶ ತಾನೇ ಗೊತ್ತಾಗ್ತದೆ, ತಾನೇ ಉಳಿದು ಬಿಡ್ತದೆ, ತಾನೇ ಗೊತ್ತಾಗ್ತದೆ. ಏಕೆ? ಆ ಸ್ವಯಂ ಪ್ರಕಾಶ ಆತ್ಮನಿಂದಲೇ ಈ ನಾನೆಂಬ ಅನಿಸಿಕೆ ನಾನಲ್ಲ ಎಂದು ತಿಳ್ಕೊಂಡು ಬಿಟ್ಟೆ. ನಾನೆಂಬ ಅನಿಸಿಕೆ ನಾನಲ್ಲ, ಆ ಸ್ವಯಂ ಪ್ರಕಾಶವೇ ನಿಜವಾದ ತಾನು. ಈಗ ಏನು ಮಾಡಿದೆ? ನಾನೆಂಬ ಅನಿಸಿಕೆ ಆತ್ಮಜಾಗದಲ್ಲಿ ಕುಳಿತುಕೊಂಡು
ಇದೇ ನಾನೆಂದು ಅನಿಸ್ಕೊಂಡು ತಪ್ಪು ಮಾಡ್ತಾಯಿದೆ, ಹಿಂಸೆ ಮಾಡ್ತಾಯಿದೆ. ಈ ನಾನೆಂಬ ಅನಿಸಿಕೆ ನಾನಲ್ಲ. ಏಕೆ? ನಾನೆಂಬ ಅನಿಸಿಕೆ ನಾನಾದರೆ ನಾನೆಂಬ ಅನಿಸಿಕೆ ಬಿಟ್ಟು ಹೋಗುವುದು ನನಗೆ ಗೊತ್ತಾಗ್ತಿರಲಿಲ್ಲ. ನಾನೆಂಬ ಅನಿಸಿಕೆ ನನಗೆ ಬಿಟ್ಟು ಹೋಗ್ತಾ ಇದೆ. ಅದಿಲ್ಲದೆ ತಾನಿದ್ದೇನೆ. ನಾನೆಂಬ ಅನಿಸಿಕೆ ಇಲ್ಲದೆ ತಾನಿದ್ದಾನೆ ಸುಷುಪ್ತಿಯಲ್ಲಿ. ಸುಷುಪ್ತಿ ಅಂದರೆ ಒಟ್ಟು ಎಚ್ಚರ ಅರಿವೇ ಸುಷುಪ್ತಿ. ಇನ್ನೇನು ಒಟ್ಟು ಎಚ್ಚರದ ಅರಿವೇ ಸುಷುಪ್ತಿ. ಆ ಒಟ್ಟು ಎಚ್ಚರ ಅರಿವಿಗೆ ನಾನೆಂಬ ವೃತ್ತಿ ಇಲ್ಲ. ಅದು ತಪ್ಪೆಂದು ಗೊತ್ತಾಗ್ತಾ ಇದೆ. ಅದು ಬಿಟ್ಟಿದ್ದೇನೆ, ಅದು ದಾಟಿದ್ದೇನೆ ನಾನು. ಅದು ನನ್ನಲ್ಲಿ ಅಡಕವಾಗ್ತದೆ, ನಾನು ಅದಲ್ಲ. ಹೀಗೆ ನಾನೆಂಬ ಇರುವಿಕೆ, ನಾನೆಂಬ ವೃತ್ತಿ ಇಲ್ಲದೆ ಇರಬಹುದು. ನಾನೆಂಬ ಅನಿಸಿಕೆ ಇಲ್ಲದೆ ನಾನೆಂಬ ಇರವು ಇರುತ್ತದೆ. ನಾನೆಂಬ ಅನಿಸಿಕೆ ಇಲ್ಲದೆ, ಅನಿಸಿಕೆ ಬೇಕಾಗದೆ, ಅನಿಸಿಕೆ ಅಲ್ಲದೆ, ನಾನೆಂಬ ಅನಿಸಿಕೆ ಅಲ್ಲದೆ, ನಾನೆಂಬ ಅನಿಸಿಕೆ ಇಲ್ಲದೆ ಇದ್ದೇನೆ. ಅದು ನಿಜವಾದ ನಾನು. ಆ ನಾನಿಗೆ ಈ ನಾನು ಸುಳ್ಳು ಎಂದು ಗೊತ್ತಾಗಿಬಿಡ್ತದೆ. ಏಕೆ ಗೊತ್ತಾಗುವುದೆಂದರೆ ನಾನೆಂಬುದು ನಾನಲ್ಲ. ಅಂದರೇನು? ಬಿಟ್ಟು ಹೋಗ್ತಾ ಇದ್ದೀನಿ. ನಾನೆಂಬ ವೃತ್ತಿ ಬಿಟ್ಟು ಹೋಗ್ತಾ ಇದೆ. ಇದು ನಾನಲ್ಲ ಎಂದು ಯಾವಾಗ ಗೊತ್ತಾಗ್ತದೋ ಮುಗೀತು. ಸ್ವಯಂ ಪ್ರಕಾಶ. ಆ ನಿಜವಾದ ತಾನು ಸ್ವಯಂ ಪ್ರಕಾಶ. ಏಕೆ? ಅದು ಸ್ವಯಂ ಪ್ರಕಾಶ ಆಗದಿದ್ದರೆ ಈ ನಾನೆಂಬುದು ಬಿಟ್ಟು ಹೋಗ್ತಾ ಇದೆ ಎಂದು ನನಗೆ ಗೊತ್ತಾಗ್ತಿರಲಿಲ್ಲ. ನಾನೆಂಬುದು ಬಿಟ್ಟು ಹೋಗ್ತಾ ಇದೆ ಎಂದು ಯಾರ ಬೆಳಕಿನಲ್ಲಿ ಗೊತ್ತಾಗ್ತದೆ? ಸ್ವಯಂಗ ಗೊತ್ತಾಗ್ತದೆ. ಆ ಸ್ವಯಮೇ ಆತ್ಮ. ಆ ಸ್ವಯಮೇ ತಿಳ್ಕೊಳ್ತದೆ. ಅದನ್ನು ಯಾರೂ ಹೇಳಬೇಕಾಗಿಲ್ಲ. ಸ್ವಯಂ ಪ್ರಕಾಶ. ಹಾಗೆ ಆದ್ದರಿಂದ ಮುಮುಕ್ಷುಗಳಿಗೆ ಅನುಕಂಪ ಅಂದರೆ ಆಕಾಶವನ್ನು ಅದರಿಂದ ವಾಕ್ಯಕ್ಕೆ ಹೊಂದದಿದ್ದರೂ ಪ್ರಕ್ರಿಯೆ, ಒಂದು ಕಲ್ಪಿತ ಪ್ರಕ್ರಿಯೆ ತಯಾರು ಮಾಡಿಕೊಂಡು ಹೇಳ್ತದೆ. ಅದು ಹೇಗೆ ಅಂದರೆ ಉದಾಹರಣೆ ಹೇಳ್ತೀನಿ ನೋಡಿ. ಒಂದೆರಡು ಉದಾಹರಣೆಗಳು ಹೇಳ್ತೀನಿ. ಈ ಅಧ್ಯಾರೋಪ ಅಪವಾದ ಪ್ರಕ್ರಿಯೆ ಹೇಗೆ ಕೆಲಸ ಮಾಡ್ತದೆ ಎಂಬುದು. ಆಕಾಶ ಗೊತ್ತಾ? ನೀ ನೋಡಿದ್ದೀಯಾ? ತೋರಿಸು. ಅವನೇನು ಹೇಳ್ತಾನೆ? ಆಕಾಶ ತೋರಿಸು. ಆಕಾಶ ಅಂದರೆ ಎಲ್ಲಿ ತೋರಿಸಬೇಕಪ್ಪ? ಇದೆಲ್ಲ ಆಕಾಶ. ಇದೆಲ್ಲ ಅಂದರೆ ಈ ಗೋಡೆ ಎಲ್ಲ ಆಕಾಶನ? ಈ ಗೋಡೆನ ಆಕಾಶ? ಏನು ಈ ಈ ಈ ಈ ಈ ಕಂಪ್ಯೂಟರ ಆಕಾಶ? ಈ ಸೆಲ್ಫೋನ ಆಕಾಶ? ಈ ದಂಡನ ಆಕಾಶ? ಆಕಾಶ ಅಂದರೆ ಏನು? ಆಕಾಶ ಅಂದರೆ ಏನು? ಹೇಗೆ ತೋರಿಸಬೇಕಪ್ಪ? ಅಂದರೆ ಆಕಾಶ ಗೊತ್ತಿಲ್ಲವನ್? ಎಲ್ಲರಿಗೂ ಕಂಡು ಬರ್ತಾನೆ ಇದೆ. ಆಕಾಶ ನೋಡದೆ ಯಾವುದೂ ಇಲ್ಲ. ಆಕಾಶ ನೋಡ್ತಾನೆ ಇದ್ದೀವಿ. ಆದರೆ ಆಕಾಶ ಕಂಡು ಬರ್ತಾ ಇಲ್ಲ. ಆಕಾಶನ ಹೇಗೆ ತೋರಿಸಬೇಕು ಅಲ್ಲವೇ? ಈಗ ಈ ನೋಡಿ, ಈಗ ಇದು ಕೈ ನೋಡ್ತೀವಿ, ಇದು ನೋಡ್ತೀವಿ. ಎರಡರ ಮಧ್ಯೆ ಏನಿದೆ? ಈಗ ಗೊತ್ತಾಯಿತು ಆಕಾಶ ಅಂದರೆ ಏನು. ಅಂದರೆ ಈ ಕೈ ಬೇಕಾ ಆಕಾಶಕ್ಕೆ? ಆಕಾಶ ಇರುವುದಕ್ಕೆ ಕೈ ಬೇಕಾ? ಈಗ ಇಲ್ಲಿಂದ ಇಲ್ಲಿಗೆ ಅಲ್ಲವೇ? ಇಲ್ಲಿಂದ ಇಲ್ಲಿಗೆ ಎಲ್ಲಿದೆ ಆಕಾಶ? ಇದೊಂದು ಇಡು, ಇದೊಂದು ಇಡು. ಈ ಎರಡು ಕೈಗಳ ಮಧ್ಯೆ ಏನಿದೆ? ಗೊತ್ತಾಯಿತು. ಹಾಗೆಯೇ ಈ ಕೈಗಳನ್ನು ಅಧ್ಯಾರೋಪ ಮಾಡಿ ನಿಮ್ಮ ದೃಷ್ಟಿಯನ್ನು ಈ ಎರಡು ಕೈಗಳ ಮಧ್ಯೆ ಇಟ್ಟು ಕೈಗಳು ಬಿಡಿಸಿ ನೋಡು, ಅಪವಾದ ಮಾಡು. ಕೈಗಳ ಮಧ್ಯ ಆಯಿತು. ಇನ್ನಿಲ್ಲಿ ಆಕಾಶ ಎಲ್ಲಿ? ಕೈಗಳು ಬಿಟ್ಟು ನೋಡು. ಇದಾ ಆಕಾಶ? ಈಗ ಗೊತ್ತಾಯಿತು. ಅಂದರೆ ಕೈಗಳು ಅಧ್ಯಾರೋಪ ಮಾಡ್ತಾರೆ, ಕೈಗಳು ಬಿಡಿಸ್ತಾರೆ, ಉಳಿದಿದ್ದೇನೋ ತಾನೇ ಆಕಾಶ ಗೊತ್ತಾಗ್ತದೆ. ಹಾಗೆ ಅಧ್ಯಾರೋಪ ಅಪವಾದವನ್ನು ಅಂದರೆ ಮಾತುಗಳಿಂದ ನೇರಾಗಿ ಹೇಳಕ್ಕಾಗದೇ ಇರುವ ತತ್ವವನ್ನು ಇಂಡೈರೆಕ್ಟ್ಲಿ ಹೇಳ್ತದೆ. ಬೆಳಕು ಗೊತ್ತಾಗ್ತದೆ, ಹಗಲಿನ ಬೆಳಕು. ಹಗಲಿನ ಬೆಳಕು ಅಂದರೆ ಎಲ್ಲಿದೆ ಎಂದು ಹೇಳ್ತಾರೆ. ನೋಡಿ, ಇದೆಲ್ಲ ಕಂಡು ಬರ್ತಾ ಇದೆ. ఇప్పుడు ಗೋಡೆ ಇದೆ, ಪುಸ್ತಕ ಇದೆ, ಟೇಬಲ್ ಇದೆ, ಈಗ ಫ್ಯಾನ್ ಇದೆ, ಇದೆಲ್ಲ. ಆ ಲೋಟ ಇದೆ, ಟೇಬಲ್ ಇದೆ, ಕುರ್ಚಿ ಇದೆ. మరి ಬೆಳಕು ಹೇಳಿದ್ರಿ ಎಲ್ಲಿ? ನೋಡಿ, ಇದೇನು ಕೈ. ಈ ಕೈಯಿಂದ ಬಿಟ್ಟು ಇನ್ನೇನಿದೆ? ಬೆಳಕೆಲ್ಲಿದೆ? ಮತ್ತೆ ನೋಡಿದ್ರು ಕೈಯೇ ಕಂಡು ಬರ್ತದೆ. ಅಂದರೆ ಆ ಕೈ ಒಳಗೇನೆ, ಕೈ ಮೇಲಿನಿಂದಲೇ ಬೆಳಕು ಹಾರುತ್ತಾ ಇದೆ. ಬೆಳಕು ನೋಡ್ತಾ ಇದ್ದಾನೆ. ಆದರೆ ಅದು ಸ್ವಯಂ ಪ್ರಕಾಶ ಹೇಳಿದ್ದಿರಿ ಎಲ್ಲಿದೆ ಹೇಳ್ತಾರೆ. ಏನಪ್ಪ ನೀವು ಕೈ ನೋಡ್ತಾ ಇದ್ದೀಯಾ? ನೋಡ್ತಾ ಇದ್ದಿ. ಅದೇ ಬೆಳಕು ಅಲ್ಲ, ನನಗೆ ಗೊತ್ತಾಗಲಿಲ್ಲ. ಕೈ ಕಂಡು ಬರ್ತಾ ಇದೆ, ನೀವು ಬೆಳಕು ಹೇಳಿದ್ದಿರಿ ಎಲ್ಲಿ?
ಸ್ವಯಂ ಪ್ರಕಾಶ ಹೇಳಿದ್ದೀರಿ ಅಲ್ಲ. ಸ್ವಯಂ ಪ್ರಕಾಶ ಅಂದರೆ ನೀವು ಹೇಳದೆ ನನಗೆ ಗೊತ್ತಾಗಬೇಕಿತ್ತು. ಹೌದಪ್ಪ, ನಾನು ಹೇಳುವಕ್ಕೆ ಮುಂಚೆನೇ ಗೊತ್ತಾಗ್ತಾ ಇದೆ. ಅಯ್ಯೋ, ಮೊದಲೇ ಗೊತ್ತಾದರೆ ನಿಮ್ಮನ್ನು ಕೇಳುತ್ತಿರಲಿಲ್ಲ. ಅವನು ಹೇಳ್ತಾನೆ, ಅಲ್ಲ ಗುರುಗಳೇ, ನನಗೆ ಸ್ವಯಂ ಗೊತ್ತಾಗಲಿಲ್ಲ, ಅದಕ್ಕೋಸ್ಕರ ನಿಮ್ಮನ್ನು ಕೇಳ್ತಾ ಇದ್ದೀನಿ. ನನಗೆ ಮೊದಲೇ ಗೊತ್ತಿದ್ದರೆ ನಾನೇಕೆ ಕೇಳ್ತಿದ್ದೆ? ನನಗೆ ಗೊತ್ತಿಲ್ಲ. ಗುರುಗಳು ಹೇಳ್ತಾರೆ, ಕೈ ಗೊತ್ತಾಗ್ತಾ ಇದೆಯಾ? ಹೌದು. ಹೇಗೆ? ಏನೋ ಗೊತ್ತಾಗ್ತಾ ಇದೆ. ಕೈಯನ್ನು ತಿರುಗಿಸು. ಈಗೇನು? ಇಲ್ಲ. ಇಲ್ಲ ಎನ್ನುವುದು ಹೇಗೆ ಗೊತ್ತಾಯಿತು? ಗೊತ್ತಾಗ್ತಾ ಇದೆಯಾ? ಇದು ಕೈ ಇದೆ, ಕೈ ಇಲ್ಲ, ಕೈ ಇದೆ, ಕೈ ಇಲ್ಲ. ಇದು ಯಾವುದರಲ್ಲಿ ಗೊತ್ತಾಗ್ತಾ ಇದೆ? ಓ, ಅದಾ ಬೆಳಕು. ಗೊತ್ತಾಯ್ತು. మరి ಈಗ ಬೆಳಕು ಮೊದಲೇ ಗೊತ್ತೇ? ಹೌದು, ಮೊದಲೇ ಗೊತ್ತು ನಿನಗೆ. ಬೆಳಕಿನಲ್ಲೇ ನೋಡ್ತಾ ಇದ್ದಿ. ಸ್ವಯಂ ಪ್ರಕಾಶ ಈ ಅರ್ಥದಲ್ಲಿ. ಅಂದರೆ ನಿಮ್ಮ ದೃಷ್ಟಿ ಕೈ ಮೇಲೆ ಹೋಗ್ತಾ ಇದೆ, ಆ ಕೈನಿಂದ ತಪ್ಪಿಸಬೇಕು ಅಷ್ಟೇ. ಸ್ವಯಂ ಪ್ರಕಾಶ ತಾನೇ ಸ್ವಯಂ ಪ್ರಕಾಶ. ಕೈನಿಂದ ತಪ್ಪಿಸು, ಬೆಳಕು ತಾನೇ ಕಂಡು ಬರ್ತದೆ. ಹೀಗೆ ಅಧ್ಯಾರೋಪಿಸಿ ಅಪವಾದ ಮಾಡ್ತದೆ. ಅದೊಂದೇ ಪದ್ಧತಿ. ಏಕೆ? ಅದು ಸ್ವಯಂ ಪ್ರಕಾಶ. ಸ್ವಯಂ ಪ್ರಕಾಶಕ್ಕೆ ಇನ್ನೊಂದಿನ ಮೂಲಕ ಬೆಳಕು ಬೇಕಾಗಿಲ್ಲ. ಅದೇ ಹೇಳ್ತಾ ಇದ್ದಾರೆ. ಆದ್ದರಿಂದ ಅಂದರೆ ನನಗೆ ಗೊತ್ತಿಲ್ಲ ಎಂದು ಅನಿಸಿಕೆ ಇದೆ. ಆ ಅನಿಸಿಕೆಯೇ ಹೇಗೆ ಗೊತ್ತಾಗ್ತಾ ಇದೆ? ಅನಿಸಿಕೆ ಗೊತ್ತಾಗ್ತಾ ಇದೆಯಾ? ಗೊತ್ತಾಗ್ತಾ ಇದೆ. ಅನಿಸಿಕೆ ಇದೆಯಾ? ಇದೆ. ಈಗಿದೆಯಾ? ಇಲ್ಲ. ಅನಿಸಿಕೆ ಅನಿಸುತ್ತದೆ, ಸುಷುಪ್ತಿಯಲ್ಲಿ ಹೋಗ್ತದೆ, ಮತ್ತೆ ಅನಿಸುತ್ತದೆ, ಮತ್ತೆ ಹೋಗ್ತದೆ. ಇದೆಲ್ಲ ಹೇಗೆ ಗೊತ್ತಾಗ್ತಾ ಇದೆ? ಓ, ಈಗ ಗೊತ್ತಾಯಿತು ಸ್ವಯಂ ಪ್ರಕಾಶ. ಓ, ಅದು ಮೊದಲೇ ಇದೆ ಎರಡಕ್ಕೆ ಆಧಾರವಾಗಿ. ಹೌದು, ಅದೇ ಸ್ವಯಂ ಪ್ರಕಾಶ. ಹಾಗೆ ಅನಾತ್ಮನನ್ನು ತಪ್ಪನ್ನು ತಪ್ಪಾಗಿ ತಿಳಿಸಿಬಿಟ್ರೆ ಅನಾತ್ಮ ಗೊತ್ತೇ ಆಗಿಬಿಡ್ತದೆ, ಆತ್ಮ ಗೊತ್ತೇ ಆಗಿಬಿಡ್ತದೆ. ಅದರಿಂದ ಮುಮುಕ್ಷುಗಳ ಮೇಲೆ ದಯದಿಂದ ಅಧ್ಯಾರೋಪ ಅಪವಾದ ನ್ಯಾಯ ಮುರರೀಕೃತ್ಯ ಪ್ರಪಂಚಯಂತೆ ಸರ್ವೇ ವೇದಾಂತ. ಎಲ್ಲ ಉಪನಿಷತ್ತುಗಳು ಅಧ್ಯಾರೋಪ ಅಪವಾದ ಪ್ರಕ್ರಿಯೆಯನ್ನು ಬಳಸಿ ಹೇಳುತ್ತಾ ಇವೆ. ತತ್ರ ಸತೀಶ್ವಪಿ ಇದಕ್ಕೆ ಅಧ್ಯಾರೋಪ ಅಪವಾದ ಕೆಲವು ಸಣ್ಣ ಸಣ್ಣ ಪ್ರಕ್ರಿಯೆಗಳಾಗಿ ವಿಂಗಡವಾಗಿದೆ. ಇಡೀ ಉಪದೇಶ ಅಧ್ಯಾರೋಪ ಅಪವಾದವೇ. ಆದರೆ ಮನನಕ್ಕೋಸ್ಕರ ಆ ಅಧ್ಯಾರೋಪ ಅಪವಾದವನ್ನು ವಿಂಗಡಿಸಿದ್ದರೆ ಅದು ದೃಗ್ದೃಶ್ಯ ವಿವೇಕ, ಅವಸ್ಥಾತ್ರಯ ವಿವೇಕ, ಕಾರ್ಯಕಾರಣ ವಿವೇಕ ಮುಂತಾದ ಸಾಮಾನ್ಯ ವಿಶೇಷ ವಿವೇಕ ಮುಂತಾದದ್ದು. ಇಲ್ಲಿ ಹೇಳ್ತಾ ಇದ್ದಾರೆ ಸ್ವಾಮೀಜಿ ತತ್ರ ಸತೀಶ್ವಪಿ ದೃಗ್ದೃಶ್ಯ ವಿವೇಕ, ಸಾಮಾನ್ಯ ವಿಶೇಷ ವಿವೇಕ, ಸ್ಥೂಲ ಸೂಕ್ಷ್ಮ ವಿವೇಕ. ಇದು ಇದೆ ನೋಡಿ. ಸ್ಥೂಲ ಸೂಕ್ಷ್ಮ ವಿವೇಕ, ದೃಗ್ದೃಶ್ಯ ವಿವೇಕ, ಅನೇಕ ವಿವೇಕಗಳಿವೆ. ಸ್ಥೂಲ ಸೂಕ್ಷ್ಮ. ಆದಿರೂಪಾಸು ಅನ್ವಯ ವ್ಯತಿರೇಕ ನಯೇನ ಆತ್ಮತತ್ವಂ ವಿಶೋಧಯಂತೀಷು. ಆತ್ಮತತ್ವವನ್ನು ಅನ್ವೇಷಣ ಮಾಡ್ತವೆ ಉಪನಿಷತ್ತುಗಳು. ಹೇಗೆ? ದೃಗ್ದೃಶ್ಯ ವಿವೇಕ, ಸಾಮಾನ್ಯ ವಿಶೇಷ ವಿವೇಕ, ಸ್ಥೂಲ ಸೂಕ್ಷ್ಮ ವಿವೇಕ ಮುಂತಾದ ರೂಪದಿಂದ ಅಧ್ಯಾರೋಪವಾದವೇ ಕೆಲಸ ಮಾಡ್ತಾಯಿದೆ. ಆತ್ಮತತ್ವಂ ವಿಶೋಧಯಂತೀಷು. ಆತ್ಮತತ್ವ ನಿಜವಾದದ್ದು ಯಾವುದು ಎಂದು ಅನ್ವೇಷಣ ಮಾಡುತ್ತಾ ವಿವಿಧಾಸು ಪ್ರತಿಪಾದನಾ ಪ್ರಕ್ರಿಯಾಭಿಧಾಸು. ಹೀಗೆ ಅನೇಕ ಪ್ರಕ್ರಿಯೆಗಳಲ್ಲಿ ಈ ಅನೇಕ ಪ್ರಕ್ರಿಯೆಗಳಿವೆ ಅಲ್ಲವೇ? ಆತ್ಮತತ್ವವನ್ನು ಅನ್ವೇಷಣ ಮಾಡಲು ಹುಡುಕಲು ಅನೇಕ ಪ್ರಕ್ರಿಯೆಗಳಿವೆ. ಅವುಗಳಲ್ಲಿ ತಾಸಾಂ ಮಧ್ಯೆ ಆ ಎಲ್ಲ ಪ್ರಕ್ರಿಯೆಗಳಲ್ಲಿ ಎರಡು ಪ್ರಕ್ರಿಯೆಗಳು ರತ್ನ ಹಾಗೆ ಸ್ಪೆಷಲ್ ಬೆಳಕಿನಿಂದ ಬೆಳಗುತ್ತಾ ಇವೆ. ತಾಸಾಂ ಮಧ್ಯೆ ವಿಲಸಿತಿ ಪ್ರಕ್ರಿಯಾ ರತ್ನದ್ವಯಂ. ಎರಡು ಪ್ರಕ್ರಿಯಾ ರತ್ನಗಳಿವೆ. ಅದು ಯಾವುದು ಅಂದರೆ ಒಂದು ಅವಸ್ಥಾತ್ರಯ ಪರೀಕ್ಷಾ, ಇನ್ನೊಂದು ಕಾರ್ಯಕಾರಣ ಪರೀಕ್ಷಾ. ಈ ಎರಡು ಪ್ರಕ್ರಿಯೆಗಳಲ್ಲಿ ರತ್ನ ಸಮಾನ ಪ್ರಕ್ರಿಯೆಗಳು. ಇವುಗಳಿಗೆ ಅನಿತರ ಸಾಧಾರಣ ಚಮತ್ಕೃತಿ ಶೋಭಿತಂ. ಮಿಕ್ಕ ಯಾವುದಕ್ಕಿಲ್ಲಂಥ ಒಂದು ವಿಶೇಷ ಚಮತ್ಕಾರ, ವಿಶೇಷ ಅಸಾಧಾರಣ ಶಕ್ತಿ ಇದೆ ಈ ಅವಸ್ಥಾತ್ರಯ ವಿವೇಕಕ್ಕೆ, ದೃಗ್ದೃಶ್ಯ ವಿವೇಕಕ್ಕೆ. ಓಕೆ. ಅವಸ್ಥಾತ್ರಯ ಪರೀಕ್ಷಣಂ ಕಾರ್ಯಕಾರಣ ಭಾವಂ. ಈ ಎರಡಕ್ಕೆ ಆ ವಿಶೇಷತೆ ಇದೆ. ತದೇತತ್ ಪ್ರಕ್ರಿಯಾದ್ವಯಂ ಯದ್ಯಪಿ. ಈಗ ಈ ಒಂದು ಮಾತು ಆಯಿತು. ಈಗ ಎರಡನೆಯ ಮಾತು. ಈ ಎರಡು ಪ್ರಕ್ರಿಯೆಗಳು, ಅವಸ್ಥಾತ್ರಯ ವಿವೇಕ ಎಂಬುದು ಒಂದು ಪ್ರಕ್ರಿಯೆ, ಇನ್ನೊಂದು ಕಾರ್ಯಕಾರಣವಾದ ಪ್ರಕ್ರಿಯೆ. ಈ ಎರಡು ಪ್ರಕ್ರಿಯೆಗಳು
ಮಿಕ್ಕ ಉಪನಿಷತ್ತುಗಳಲ್ಲಿ ಅಲ್ಲೆಲ್ಲೆಲ್ಲಿವೆ. ಬೃಹದಾರಣ್ಯಕದಲ್ಲಿದೆ, ಛಾಂದೋಗ್ಯದಲ್ಲಿದೆ, ಇನ್ನೆಲ್ಲಿ ಪ್ರಶ್ನೋಪನಿಷತ್ತಿನಲ್ಲಿದೆ, ಇಲ್ಲಿ ಬೇರೆ ಕಡೆ ಅಲ್ಲೆಲ್ಲೆಲ್ಲಿದೆ. ಆದರೆ ಮಾಂಡುಕ್ಯನೇ ಏಕೆ ವಿಶೇಷ? ಬೇರೆ ಕಡೆ ಇದ್ದರೂ ಮಾಂಡುಕ್ಯಕ್ಕೆ ಒಂದು ವಿಶೇಷ ಇದೆ. ಏನದು ಹೇಳ್ತಾ ಇದ್ದಾರೆ? ತದೇತತ್ ಪ್ರಕ್ರಿಯಾದ್ವಯಂ ಯದ್ಯಪಿ ಸರ್ವೇಷ್ವಪಿ ವೇದಾಂತೇಶು ಯತ್ರ ಕ್ವಚಿತ್ ಕಿಂಚಿತ್ ಪರಾಮೃಷ್ಟಮೇವ. ಈ ಅವಸ್ಥಾತ್ರಯ ವಿವೇಕ ಪ್ರಸ್ಥಾನತ್ರಯಿಗಳಲ್ಲಿ ಅಂದರೆ ಉಪನಿಷತ್ತುಗಳಲ್ಲಿ ಅಲ್ಲಲ್ಲಿ ಏನೋ ಸ್ವಲ್ಪ ಪ್ರಯೋಗಿಸಿದ್ದು ಕಂಡು ಬರುತ್ತದೆ. ಆದರೆ ಆದರೂ ಅಲ್ಲಿ ಬೃಹದಾರಣ್ಯಕ, ಪ್ರಶ್ನೋಪನಿಷತ್ತು, ಛಾಂದೋಗ್ಯೋಪನಿಷತ್ತು ಮುಂತಾದ ಉಪನಿಷತ್ತುಗಳಲ್ಲಿಯೂ ಈ 2 ಪ್ರಕ್ರಿಯೆಗಳು, ಕಾರ್ಯಕಾರಣ ಪ್ರಕ್ರಿಯೆ, ಅವಸ್ಥಾತ್ರಯ ಪ್ರಕ್ರಿಯೆ ನಿರೂಪಿಸಲಾಗಿದೆ. ಆದರೆ ಆ ಮಿಕ್ಕ ಉಪನಿಷತ್ತುಗಳಲ್ಲಿ ಇದು ಏನಾಗ್ತದೆ? ಅನ್ಯ ವಿಷಯಗಳ ಜೊತೆಗೆ ಮಿಕ್ಸಪ್ ಆಗಿದೆ, ಮಿಶ್ರಣ ಆಗಿದೆ. ಏನು ಉಪಾಸನೆಗಳು ಮಿಕ್ಸ್ ಆಗಿದೆ, ಉಪಾಸನೆಗಳು ಕರ್ಮಗಳು ಎಲ್ಲ ಮಿಕ್ಸ್ ಆಗಿ ಹೇಳಿದೆ. ಮಾಂಡುಕ್ಯದಲ್ಲೇ ಉಪಾಸನೆಗಳ ಪ್ರಸ್ತಾವನೆ ಇಲ್ಲದೆ ಕೇವಲ ಅವಸ್ಥಾತ್ರಯ ವಿವೇಕ, ಕೇವಲ ಕಾರ್ಯಕಾರಣ ವಿವೇಕ ನೇರಾಗಿ ಹೇಳ್ತಾ ಇದೆ. ಅದಕ್ಕೋಸ್ಕರ ಗೌಡಪಾದರು ಇದಕ್ಕೆ ವಿಶೇಷವಾಗಿ ಮೌಲ್ಯ ಕೊಟ್ಟರು. ಇತರ ಉಪನಿಷತ್ತುಗಳಲ್ಲಿ ಅವಸ್ಥಾತ್ರಯ ವಿವೇಕ, ಕಾರ್ಯಕಾರಣ ವಿವೇಕ ಇದ್ದರೂ ಅನ್ಯ ಅಂಶಗಳನ್ನು ಒಳಗೊಂಡು ಅದರಿಂದ ಸ್ವಲ್ಪ ಮಿಶ್ರಮವಾಗಿದೆ. ಉಪಾಸೀನಾದಿ ಆಶ್ರಿತತೆಯ ನ ತಥಾ ಇತರತ್ರ ಯಥೋಕ್ತ ಪ್ರಕ್ರಿಯಾದ್ವಯ ರಹಸ್ಯೋದ್ಘಾಟನಪೂರ್ವಕಂ. ಇಲ್ಲಿ ಮಾತ್ರ ಆ ಉಪಾಸನೆಗಳು ಏನೂ ಸೇರಿಸಲಿಲ್ಲ. ಶುದ್ಧವಾದ ಪ್ರಕ್ರಿಯೆ, ಜ್ಞಾನಕ್ಕೋಸ್ಕರನೇ ಪ್ರಕ್ರಿಯೆ, ಶುದ್ಧವಾಗಿ ಜ್ಞಾನಕ್ಕೋಸ್ಕರನೇ ಪ್ರಕ್ರಿಯೆ. ಕಾರ್ಯಕಾರಣ ಪ್ರಕ್ರಿಯೆಯು ಕೇವಲ ಜ್ಞಾನಕ್ಕೋಸ್ಕರ ಹೇಳಿದ್ದು, ಲೌಕಿಕ ಅಥವಾ ಏನದು ಪರಲೋಕಾದಿಗಳಿಗೋಸ್ಕರ ಹೇಳಿದ್ದಲ್ಲ. ಹೀಗೆ ಈ 2 ಪ್ರಕ್ರಿಯೆಗಳನ್ನು ಮಾಂಡುಕ್ಯದಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಉಪಾಸನಾದಿ ವಿಧಿ ಬಾಹುಲ್ಯತೆಯ ಮಿಶ್ರಿತಂ. ಓಕೆ, ಇದು ರಹಸ್ಯೋದ್ಘಾಟನ ಪೂರ್ವಕಂ. ಈ 2 ಪ್ರಕ್ರಿಯೆಗಳ ಸೂಕ್ಷ್ಮ ಒಳಹೊಕ್ಕಿನ ರಹಸ್ಯಗಳನ್ನು ಬಿಡಿಸಿ ಹೇಳಿದ್ದಾನೆ. ಯಾರೋ ಮಹನೀಯರು ಸಿದ್ಧ ಪುರುಷರು ಹೇಳಬೇಕೇ ಹೊರತು ನಮಗೇನು ಗೊತ್ತಾಗಲ್ಲ ಅದು. ಉಪಾಸನಾ ವಿಧಿ ಅಪರ ವಾಕ್ಯ ಆಶ್ರಿತ ನ ತಯೋರೇಕತ್ರ ಯಥೋಕ್ತ ಪ್ರಕ್ರಿಯಾದ್ವಯ ರಹಸ್ಯೋದ್ಘಾಟನ ಪೂರ್ವಕಂ. ಈ 2 ಪ್ರಕ್ರಿಯೆಗಳನ್ನು ಅಲ್ಲೆಲ್ಲೆಲ್ಲೆಲ್ಲಿ ಸೇರಿಸಿದ್ದು, ಮಿಕ್ಕ ಉಪನಿಷತ್ತುಗಳಲ್ಲಿ ಸೇರಿಸಿದ್ದೆಲ್ಲ ಒಂದು ಕಡೆ ಸೇರಿಸಿದ್ದಾಗಿದೆ ಮಾಂಡುಕ್ಯದಲ್ಲಿ. ಇನ್ನೂ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದ್ದರಿಂದ ಇತರತ್ರ ಯಥೋಕ್ತ ಪ್ರಕ್ರಿಯಾದ್ವಯ ರಹಸ್ಯೋದ್ಘಾಟನ ಪೂರ್ವಕಂ ಪ್ರಪಂಚೋಪಶಮಂ ಅಜಂ ಶಾಂತಂ ಶಿವಮದ್ವೈತಂ ಆತ್ಮತತ್ವಂ ಸ್ವಪ್ರಧಾನ್ಯೇನ ಸ್ಫುಟತರಂ ಸಮರ್ಪಿತಂಚಕಾಸ್ತಿ ಯಥಾ. ಇದು ಸ್ವಪ್ರಧಾನ್ಯದಿಂದ ಅಂದರೆ ಬೇರೆ ವಿಷಯಗಳನ್ನು ಸೇರಿಸದೆ ಪ್ಯೂರ್ಲಿ ಅವಸ್ಥಾತ್ರಯ ವಿವೇಕವನ್ನೇ ಹೇಳ್ತಾ ಇದೆ. ಮಿಕ್ಕ ವಿಷಯಗಳ ಪ್ರಸಕ್ತಿ ಜೊತೆಗೆ ಮಿಕ್ಸ್ ಮಾಡಲಿಲ್ಲ. ಬೇರೆ ಕಡೆ ಇದೆ, ಬಟ್ ಸ್ವಲ್ಪ ಉಪಾಸನ ಅದು ಇದು ಸೇರಿಸಿಬಿಡ್ತಾರೆ. ಸ್ವಲ್ಪ ಕಾಂಪ್ಲಿಕೇಟ್ ಆಗ್ತದೆ, ಗುರುಮುಖದಿಂದ ಕಲಿಯದಿದ್ದರೆ ಕಷ್ಟ ಆಗ್ತದೆ. ಪ್ರಪಂಚೋಪಶಮಂ ಶಾಂತಂ ಶಿವಂ ಅದ್ವೈತಂ ಆತ್ಮತತ್ವಂ ಸ್ವಪ್ರಾಧಾನ್ಯೇನ ಸ್ಫುಟತರಂ ಸಮರ್ಪಿತಂಚಕಾಸ್ತಿ. ಹೀಗೆ ಇದೆ ಆತ್ಮ. ಯಥಾ ಸ್ವಲ್ಪಾಕಾರಾಯಾಮಪಿ ಅಂದರೆ ಉಪನಿಷತ್ತು ನೋಡಲಿಕ್ಕೆ ಸಣ್ಣದೇ ಇದ್ದರೂ ಇದರಲ್ಲಿ ಅನಂತ ಮಹತ್ವವೆಲ್ಲ ಅವಸ್ಥಾತ್ರಯದಲ್ಲಿ ಸೇರಿಸಿದ್ದಾನೆ. ಆದ್ದರಿಂದ ಸಮರ್ಪಿತಂ ಚಕಾಸ್ತಿ ತಥಾ ಸ್ವಲ್ಪಾಕಾರಾಯಾಮಪಿ ಅನಲ್ಪ ವಿಶದಾಗಮಾರ್ಥ ಭಾಸುರಾಯಾಂ ಮಾಂಡುಕ್ಯೋಪನಿಷದೀತಿ ಮನ್ವಾನೈ. ಅದರಿಂದ ಮಾಂಡುಕ್ಯೋಪನಿಷತ್ತಿನಲ್ಲಿ ಇತರ ಉಪಾಸನಾದಿಗಳ ಸಂಕರ್ಪವಿಲ್ಲ. ಶುದ್ಧವಾಗಿ ಸ್ಪಷ್ಟವಾಗಿ ಜ್ಞಾನಕಾಂಡಕ್ಕೆ ಉಪಯೋಗವಾಗುವಂತೆ ಹೇಳಿದ್ದನ್ನು ನೋಡಿ ಏವಂಟರು ಈ ಗೌಡಪಾದರು ಇದರ ಮೇಲೆ ತನ್ನ ಕಾರಿಕಗಳನ್ನು ಬರೆದರು. ಅದು ನೋಡಿ ಭಾಷ್ಯಕಾರರು ಗೌಡಪಾದ ಶ್ರೀಮದ್ ಗೌಡಪಾದಾಚಾರ್ಯೈ ತದ್ವಿವರಣ ವ್ಯಾಜೇನ ಸಕಲ ವೇದಾಂತಾರ್ಥ ಸಾರಸಂಗ್ರಹಭೂತಂ ಪ್ರಕರಣ ಚತುಷ್ಟಯಂ ನೆರಮಾಯಿ. ಈ ಉಪನಿಷತ್ತು 12 ಮಂತ್ರಗಳ ಉಪನಿಷತ್ತು ಪ್ಲಸ್ 4 ಕಾರಿಕಗಳಿವೆ.
ಅಂದರೆ ಅಧ್ಯಾಯಗಳು, ಪ್ರಥಮಾಧ್ಯಾಯ, ದ್ವಿತೀಯ ಅಧ್ಯಾಯ, ತೃತೀಯ, ಚತುರ್ಥ, ಈ 4 ಅಧ್ಯಾಯಗಳ ಸಮೇತ ನಾವು ಭಾಷಾಕಾರರು ನಮಗೆ ತಿಳಿಸಿದ್ದಾರೆ. ಓಕೆ. ಸಕಲ ವೇದಾಂತಾರ್ಥ ಸಾರ ಸಂಗ್ರಹ, ಸಂಪೂರ್ಣ ವೇದಾಂತದ ಸಾರವನ್ನೆಲ್ಲ ಒಂದು ಕಡೆ ಸಂಗ್ರಹ ಮಾಡಿ ಮಾಂಡುಕ್ಯ ಕಾರಿಕದಲ್ಲಿಟ್ಟರು. ಅದು ಒಂದು ಓದಿದ್ದರೆ ಎಲ್ಲ ಬಂದು ಬಿಡ್ತದೆ, ಅದು ತಾತ್ಪರ್ಯ. ಓಕೆ, ನೆಕ್ಸ್ಟ್ ಪಾಯಿಂಟ್, ಗ್ರಂಥಕರ್ತು ದೇಶಕಾಲಾದಿ. ಈ ಗೌಡಪಾದಾಚಾರ್ಯರು ಯಾವ ದೇಶದಲ್ಲಿ ಹುಟ್ಟಿದ್ದಾರೆ, ಯಾವ ಕಾಲದಲ್ಲಿ, ದೇಶ ಕಾಲ, ಇನ್ನೂ ಅನೇಕ ಮುಂತಾದ ವಿಷಯಗಳನ್ನು ಚರ್ಚೆ ಮಾಡೋಣ. ಇವತ್ತು ಇಷ್ಟೇ ಸಾಕು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.